ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ, ಶುಭೋದಯ. ನಿಮ್ಮ ನೆಚ್ಚಿನ ಓಂಕಾರ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ, ಸುಸ್ವಾಗತ. ಭಾನುವಾರ ಆದಿತ್ಯನಿಗೆ ದಿವಾಕರನಿಗೆ ನಾವು ನಮಸ್ಕಾರಗಳನ್ನು ಹೇಳುವಂತಹ ಸುಂದರವಾದಂತಹ ದಿನ. ಇನ್ಮುಂದೆ ಪ್ರತಿ ಭಾನುವಾರಗಳು ಕೂಡ ಸಾಕಷ್ಟು ವಿಶೇಷತೆಯನ್ನ ಹೊತ್ತು ತರುತ್ತೆ. ಏನಪ್ಪ ವಿಶೇಷತೆ ಇರುತ್ತೆ ಭಾನುವಾರದ ದಿನದಂದು ಅಂತ ನೀವೆಲ್ಲರೂ ಕಾಯ್ತಾ ಇರ್ತೀರಾ. ಪ್ರತಿ ಭಾನುವಾರ ದೇವಾಲಯಗಳ ದಿವ್ಯ ದರ್ಶನದ ವಿಶೇಷ ಕಾರ್ಯಕ್ರಮ ಇನ್ಮುಂದೆ ಇರುತ್ತೆ. ಪ್ರತಿ ಭಾನುವಾರ ಗುರುಜಿಯವರು ಒಂದೊಂದು ದಿವ್ಯ ದರ್ಶನ, ದಿವ್ಯ ಕ್ಷೇತ್ರ, ಅಪಾರ ಕ್ಷೇತ್ರ ಮಹಿಮೆಯನ್ನ ಹೊಂದಿರುವಂತಹ ಕ್ಷೇತ್ರಗಳಿಗೆ ಭೇಟಿ ನೀಡ್ತಾರೆ, ಸಂಕಲ್ಪವನ್ನ ಮಾಡ್ತಾರೆ, ಪ್ರವಚನಗಳಿರುತ್ತೆ, ಪೂಜೆಯ ಒಂದು ವಿಶೇಷ ದೃಶ್ಯಾವಳಿಗಳನ್ನ ಕೂಡ ನೀವು ಈ ಒಂದು ಕಾರ್ಯಕ್ರಮದಲ್ಲಿ ಪಡ್ಕೋಬಹುದಾಗಿದೆ. ಹಾಗಿದ್ರೆ ಈ ದಿನ ಯಾವ ದೇವಾಲಯದ ದೇಗುಲದ ದಿವ್ಯ ದರ್ಶನವನ್ನ ನೀವು ಮಾಡಬಹುದು? ಬೆಂಗಳೂರಿನ ದೊಡ್ಡ ಬಾನಸವಾಡಿಯ ಗ್ರಾಮ ದೇವತೆಯಾದಂತಹ ಮುಕ್ಕುಂಟಮ್ಮ ಈ ಒಂದು ದೇವಾಲಯದ ದಿವ್ಯ ದರ್ಶನವನ್ನ ಹಾಗೂ ಕ್ಷೇತ್ರದ ಮಹಿಮೆಯನ್ನ ತಿಳ್ಕೊಂಡ್ಬರ್ಬೋದು. ಗುರುಜಿಯವರು ಅಲ್ಲಿ ವಿಶೇಷವಾದಂತಹ ಪೂಜೆ, ಚಂಡಿ ಹೋಮ, ಪ್ರವಚನ ಇವೆಲ್ಲವನ್ನ ಮಾಡಿದ್ರು. ಇದರ ವಿಶೇಷ ದೃಶ್ಯಾವಳಿಯನ್ನ ಈಗ ನೋಡ್ಕೊಂಡ್ಬರೋಣ.
ಬೆಂಗಳೂರಿನ ದೊಡ್ಡ ಬಾನಸವಾಡಿಯ ಮುಕ್ಕುಂಟಮ್ಮ ದೇವಾಲಯದ ಪವಿತ್ರ ಸನ್ನಿಧಿಯಲ್ಲಿ ಗುರೂಜಿಯವರು ಮುಕ್ತಿ ಮಾರ್ಗಕ್ಕೆ ಧ್ಯಾನವೇ ಪ್ರಧಾನ ಅನ್ನೋದ್ರ ಬಗ್ಗೆ ಒಂದು ಸುಂದರವಾದಂತಹ ಪ್ರವಚನವನ್ನ ನೀಡಿದ್ದಾರೆ. ಬನ್ನಿ ನೋಡ್ಕೊಂಡ್ ಬರೋಣ. ಈ ದಿನ ನಿಮ್ಮ ಭಾಗ್ಯ ದೊಡ್ಡದೋ ನಮ್ಮ ಭಾಗ್ಯ ದೊಡ್ಡದೋ ಎನ್ನುವ ಹಾಗೆ ನಾವೆಲ್ಲರೂ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಈ ಒಂದು ಗ್ರಾಮ ದೇವತೆಯಾದಂತಹ ಮುಕ್ಕುಂಟಮ್ಮ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಲು ನೀವು ಎಲ್ಲರೂ ಭಾಗವಹಿಸಿದ್ದೀವಿ. ನೀವು ಯಾವ ರೀತಿ ಭಕ್ತನಾಗಿ ಇಲ್ಲಿಗೆ ಆಗಮಿಸಿದರೂ ನಾನೂ ಅದೇ ರೀತಿ ದೇವಿಯ ಭಕ್ತನಾಗಿ ಇಲ್ಲಿ ಆಗಮಿಸಿದ್ದೀನಿ. ಆದರೆ ಹಣ್ಣು ತಿಂದವರಿಗೆ ರುಚಿ ಗೊತ್ತಾಗುತ್ತೆ. ಹಣ್ಣು ಯಾವ ರೀತಿ ಇರುತ್ತೆ ಅಂತ ನಾನು ಹೇಳ್ಬೋದು. ಹಣ್ಣು ಈ ರೀತಿ ಇರುತ್ತೆ, ಈ ರೀತಿ ಇರುತ್ತೆ ಅಂತ. ದಾಳಿಂಬೆ ಹಣ್ಣು ಬಹುಬೀಜ ಫಲ, ಅದರಲ್ಲಿ ಇಷ್ಟು ಬೀಜಗಳಿರುತ್ತೆ, ಅದು ಒಂದೊಂದು ಬೀಜದಲ್ಲೂ ಒಂದೊಂದು ಮಂತ್ರವೇ ಅಡಗಿರುತ್ತೆ ಅಂತ ತಿನ್ನದವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಆದರೆ ನಾನು ಅದನ್ನು ನಿಮ್ಗೆ ಹೇಳಿದ್ರೆ ಅದು ಅರ್ಥ ಆಗೋದಿಲ್ಲ. ಆಗ ಆ ದೇವಿಯ ಅನುಗ್ರಹಕ್ಕೆ ಪಾತ್ರರಾದರೆ ಮಾತ್ರ ದೇವಿಯ ಅನುಗ್ರಹ ಗೊತ್ತಾಗುತ್ತೆ ಹೊರತಾಗಿ ನಾವು ಆ ಒಂದು ಭಗವಂತನ ಆ ದೇವಿಯ ಸವಿಯನ್ನು ನಾವು ಸವೆದಿದ್ದರೆ ನಮಗೆ ಅರ್ಥ ಆಗೋದಿಲ್ಲ. ನಾವು ಜೀವನದಲ್ಲಿ ಅವರವರ ಮನದಂತೆ ಕವಿಯು ಕವಿಯಾಗಿ ವರ್ಣನೆ ಮಾಡ್ತಾನೆ ಅಂತಂದರೆ ಕವನಗಳ ರೂಪದಲ್ಲಿ, ಋತ್ವಿಕರು ವೇದಗಳಿಗೆ ವರ್ಣನೆ ಮಾಡ್ತಾರೆ, ಭಕ್ತರು ತಂದೆ ತಾಯಿಗಳಿಗೆ ವರ್ಣನೆ ಮಾಡ್ತಾರೆ. ಅವರ ಮನಸ್ಸು ಯಾವ ರೀತಿ ಇರುತ್ತೋ ದೇವಿಯನ್ನು ಆ ರೀತಿ ವರ್ಣನೆ ಮಾಡ್ಕೊಳ್ತಾರೆ. ಅಷ್ಟೇ ಅಲ್ಲ ನೋಡಿ, ಸಣ್ಣ ವಿಚಾರ ನಾವು ಪ್ರತಿದಿನವೂ ಪ್ರತಿ ಮನೆಯಲ್ಲೂ ಪ್ರತಿ ಕ್ಷಣದಲ್ಲೂ ನಡೆಯುವಂಥದ್ದು. ನಿಮ್ಮ ಭಾವನೆಗಳಿಗೆ ತಕ್ಕಂತೆ ನಾವು ಪರರನ್ನಾಗಬಹುದು ಪ್ರಕೃತಿನ ಆಗ್ಬೋದು ಗೌರವಿಸ್ತೀವಿ. ಒಂದು ಮಗನನ್ನು ಎತ್ತ ತಂದೆ ತಾಯಿ ನನ್ನನ್ನು ಈಗಲೂ ಮಗನಾಗೆ ಗುರುತಿಸ್ತಾರೆ. ನಾನು ಪ್ರಪಂಚಕ್ಕೆ ಗುರುವಾಗಿರ್ಬೋದು ಅಂದರೆ ಅವರ ಭಾವನೆಗಳಿಗೆ ನಾನು ಮಗು ಅಷ್ಟೇ. ಅದೇ ರೀತಿ ನಮ್ಮ ಭಾವನೆಯಲ್ಲಿ ಆ ದೇವಿ ಶಕ್ತಿ ಅನ್ನೋದು ಪ್ರತಿಯೊಬ್ಬರಲ್ಲೂ ಇರುತ್ತೆ. ಅದನ್ನು ಯಾವ ರೀತಿ ವರ್ಣಿಸ್ಕೊಂತೀವೋ, ಯಾವ ರೀತಿ ಜೀವನದಲ್ಲಿ ಅಳವಡಿಸ್ಕೊತೀವೋ, ಯಾವ ರೀತಿ ನಾವು ಅದನ್ನು ಸ್ವೀಕರಿಸ್ತೀವೋ ಅದರ ಮೇಲೆ ನಮ್ಮ ಕರ್ಮಗಳಿಗೆ ನಮ್ಮ ಭಾವನೆಗಳಿಗೆ ತಕ್ಕಂತೆ ಪ್ರತಿಫಲ ಕೊಡತಕ್ಕಂಥ ಶಕ್ತಿಯೇ ಈ ಒಂದು ಏಕೈಕ ಶಕ್ತಿ, ಆದಿಶಕ್ತಿ. ಶಕ್ತಿಗೆ ನಾವು ಎಷ್ಟು ವಿಧಗಳಲ್ಲಿ ಹೊಗಳಿದ್ರೂ ಸಾಕಾಗೋದಿಲ್ಲ. ನಾನು ಈ ದಿನ ನನ್ನ ಜೀವನದಲ್ಲಿ ಕೆಲವು ಸತ್ಯ ಘಟನೆಗಳನ್ನು ನಡೆದಿರೋ ವಿಚಾರವನ್ನು ತಿಳಿಸ್ತೀನಿ. ಅದು ನನಗೆ ಅನುಭವ ಆಗಿದೆ, ನಾನು ಹೇಳ್ಕೊಳ್ತೀನಿ, ಹಂಚ್ಕೊಳ್ತೀನಿ ನಿಮ್ಮ ಹತ್ರ ಈ ದಿನ. ಆಗ ನೀವು ಆ ಸಂಗತಿಗಳು ನೆನೆಸ್ಕೊಂಡಾಗ ನಿಮಗೆ ಅಂಥ ಸನ್ನಿವೇಶ ಬಂದಾಗ ಅರ್ತಿ ಫೀಲ್ ಆಗೋದು ಗೊತ್ತಾಗತ್ತೆ. ನಾನು ಒಮ್ಮೆ ಸುಮಾರು 4 ವರ್ಷಗಳ ಹಿಂದೆ ಕಾಶಿ ಕ್ಷೇತ್ರದಲ್ಲಿ ಒಬ್ಬ ಹಗೋರಿಗಳ ಬಳಿ ಇದ್ದೆ, ಒಂದು 6 ತಿಂಗಳ ಕಾಲ. ಇದರಲ್ಲಿ ಹಗೋರಿಗಳು ಅಂತಂದರೆ ಎಷ್ಟೋ ಜನ ತಪ್ಪು ಅಭಿಪ್ರಾಯ ಇನ್ನೂ ಇದೆ. ಅದರಲ್ಲಿ
ಘೋರ, ಅಘೋರ, ನಿಘೋರ ಅಂತ 3 ವಿಧಗಳಲ್ಲಿರುತ್ತೆ. ಘೋರ, ಅಘೋರ, ನಿಘೋರ ಅಂತ. ಅವು ಎಲ್ಲ ಗುಂಪನ್ನು ಸೇರಿಸಿ ಅಘೋರಿಗಳು ಅಂತ ನಾವು ಹೇಳ್ತೀವಿ. ಈ ಘೋರ ಅಂತ ಯಾರು ಪಟ್ಟವನ್ನು ಸ್ವೀಕಾರ ಮಾಡಿರ್ತಾರೋ ಅವರು ಸಾಮಾನ್ಯ ಮನುಷ್ಯರ ಜೊತೆಯಲ್ಲಿ ಸೇರೋದಿಲ್ಲ, ತುಂಬ ದೂರ ಇರ್ತಾರೆ. ಅವರ ದರ್ಶನ ಪಡಿಬೇಕು ಅಂದರೆ ನಮ್ಮ ಭಾಗ್ಯ ಇರಬೇಕು. ಅವರಿಗೆ ಇಷ್ಟ ಆಯಿತು ಅಂತಂದರೆ ಬಂದು ನೇರವಾಗಿ ನಮ್ಮ ಹತ್ರನೇ ಮಾತಾಡಿಸ್ತಾರೆ. ಅವ್ರಿಗೆ ಇಷ್ಟ ಆಗಿಲ್ಲ ಅಂತಂದು ನೀವು ಹೋದರೆ ಅವರು ಒಡೆದು ಕಳಿಸ್ತಾರೆ ನಿಮ್ಮನ್ನು. ಅವರು ಘೋರ ರೂಪ. ಮತ್ತು ಅವ್ರು ನೋಡಲಿಕ್ಕೂ ಸಹ ಘೋರವಾಗೇ ಇರ್ತಾರೆ. ಮೈಯೆಲ್ಲ ವಿಭೂದಿಯನ್ನು ಹಚ್ಕೊಂಡಿರ್ತಾರೆ. ಅವರ ಎಲ್ಲವೂ ಸಹ ದೇಹದಲ್ಲಿ ಯಾವುದೇ ಒಂದು ವಸ್ತ್ರಗಳು ಇರೋದಿಲ್ಲ, ನಿರ್ವಸ್ತ್ರಧಾರಿಯಾಗಿರ್ತಕ್ಕಂಥದ್ದು. ಅದು ಘೋರ ರೂಪ. ಆದರೆ ಅವರನ್ನು ನಾನೊಂದು ಬಳಿ ಒಂದು ಪ್ರಶ್ನೆಯನ್ನು ಕೇಳಿದೆ. ನೀವು ಜೀವನದಲ್ಲಿ ನಾವೆಲ್ಲ ವಸ್ತ್ರಗಳನ್ನು ಹಾಕ್ಕೊಂಡಿದ್ದೀವಿ, ನೀವು ಯಾಕೆ ಹಾಕಿಲ್ಲ ಅಂತ. ಹಾಗವರೊಂದು ಮಾತನ್ನು ಆಯೇ ಬೇಟ ಆಯೇ ಬೈಟಿ ಅಂತ ಹೇಳಿ ಪಾದದ ಹತ್ರ ಕೂರಿಸ್ಕೊಂಡು ಅವರೊಂದು ಮಾತನ್ನು ಹೇಳಿದ್ರು. ನನ್ನ ಜೀವನದಲ್ಲಿ ಯಾರೂ ಈ ಪ್ರಶ್ನೆ ಕೇಳಿಲ್ಲ, ನೀವೇ ಇಂಥ ಪ್ರಶ್ನೆ ಕೇಳಿದಿರಾ. ಇದಕ್ಕೆ ಅರ್ಥ ಹೇಳ್ತೀನಿ ತಿಳ್ಕೊ. ಜೀವನದಲ್ಲಿ ಒಬ್ಬ ಮನುಷ್ಯನಿಗೆ ಸ್ವಾರ್ಥ, ಆಸೆ ಅಂತ ಯಾರಿಗಿರುತ್ತೋ ಅವನಿಗೆ ವಸ್ತ್ರ ಬೇಕು, ಅವನಿಗೆ ಒಡವೆ ಬೇಕು, ಅವನಿಗೆ ಆಸ್ತಿ ಬೇಕು, ಅವನಿಗೆ ಇಂಥದ್ದೇ ಊಟ ಅನ್ನೋದು ಬೇಕು. ಆದರೆ ಸ್ವಾರ್ಥ ಅನ್ನೋದು ಯಾರಿಗಿರಲ್ವೋ ಅವ್ನಿಗೆ ಯಾವುದೂ ಬೇಕಾಗಿಲ್ಲ. ಈಗ ನಾನು ಬಟ್ಟೆಯನ್ನು ಹಾಕ್ಕೊಂಡ್ರೆ ನನ್ನಲ್ಲಿ ನಾಚಿಕೆ ಸ್ವಭಾವ ಇರುತ್ತೆ. ಆ ಬಟ್ಟೆಯನ್ನೇ ಬಿಚ್ಚಿಬಿಟ್ಟಿದ್ದೀನಿ ಅಂದರೆ ನನಗೇನು ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ನನಗೆ ಬಟ್ಟೆನೂ ಬೇಡ, ಏನೂ ಬೇಡ. ಎಲ್ಲೋ ಒಂದು ಜಾಗದಲ್ಲಿದ್ದರೆ ಆ ಭಗವಂತ ಊಟವನ್ನು ಕೊಡ್ತಾನೆ, ಯಾರೋ ಒಬ್ಬರು ಕೊಡ್ತಾರೆ. ಆ ಭಗವಂತ ನಾನು ಉಡಿಸಿದವ್ ನನಗೆ ಊಟ ಕೊಟ್ಟೇ ಕೊಡ್ತಾನೆ. ನನಗೆ ಏನಕ್ಕೆ ಬೇಕು? ನನಗೆ ಏನೂ ಬೇಡ. ನಾನು ಪ್ರಪಂಚವನ್ನು ಕಾಯುವುದೇ ನನ್ನ ಕೆಲಸ. ಅದಕ್ಕೆ ಅಂತ ನಾನು ಹುಟ್ಟಿದ್ದೀನಿ. ಅದೇ ನನ್ನ ಕೆಲಸದಲ್ಲಿ ನಾನು ನಿರತರಾಗಿರ್ತೀನಿ ಸದಾ. ಪ್ರಪಂಚದಲ್ಲಿ ಎಲ್ಲೆಲ್ಲೋ ಅನಾಚಾರಗಳು ನಡೀತಾ ಇದೆ. ಅತಿಮಾನುಷವಾದಂತಹ ಅನಾಚಾರಗಳು, ಅಪಚಾರಗಳು, ದ್ರೋಹಗಳು. ನಮ್ಮ ದೇಶವನ್ನು ಸರ್ವನಾಶ ಮಾಡಲಿಕ್ಕೆ ಕೆಲವೊಂದು ಶಕ್ತಿಗಳೇ ಉತ್ಪತ್ತಿ ಆಗ್ತಾ ಇರುತ್ತೆ. ಅಂಥ ಶಕ್ತಿಗಳು ಎಲ್ಲವೂ ನಾವು ಜನರಲ್ಲಿ ಬೆರೆಯೋದಿಲ್ಲ, ಎಲ್ಲೋ ಕೂತು ಅವುಗಳನ್ನು ಕಾಪಾಡ್ತಾ ಇರ್ತೀವಿ. ನಮ್ಗೇನಕ್ಕೆ ಬೇಕು? ನಮಗೇನು ಬೇಕು? ಪಂಚಭೂತಗಳು ನಮ್ಮಲ್ಲಿದ್ಮೇಲೆ ನಮಗೇನಕ್ಕೆ ಬೇಕು? ನಮಗೇನು ಬೇಡ. ಅದಕ್ಕೆ ನಾವು ಸರ್ವವನ್ನು ತ್ಯಜಿಸಿ ನಾವು ನಿರ್ವಸ್ತ್ರಧಾರಿಯಾಗಿರ್ತೀನಿ ಅಂತ ಅವರು ಹೇಳಿದ್ರು. ಅದರಿಂದ ನಾವು ಪಾಠ ಕಲಿಬೇಕಾಗಿರ್ತಕ್ಕಂಥದ್ದು ಸಮಸ್ತವೂ ಭಗವಂತನಲ್ಲೇ ಇದೆ. ಆ ಭಗವಂತನೇ ನಾವು ಹೃದಯದಲ್ಲಿ ಇಟ್ಕೊಂಡಾಗ ನಮ್ಗೇನು ಬೇಕೋ ಸಿಗುತ್ತೆ. ನೋಡಿ, ಪರಮಾತ್ಮ ಹೊರಗಡೆ ಇರ್ತಕ್ಕಂಥದ್ದು, ಜೀವಾತ್ಮ ಮನಸ್ಸಲ್ಲಿ ಇರ್ತಕ್ಕಂಥದ್ದು. ಇದು ಜೀವಾತ್ಮ. ಪರಮಾತ್ಮ ಶಾಶ್ವತ. ಈಗ ನಾನು ನನ್ನ ದೇಹದಲ್ಲಿ ನನ್ನ ಜೀವಾತ್ಮವನ್ನು ಅಡಗಿಸಿಟ್ಕೊಂಡಿದ್ದೀನಿ. ನಾನು ದೇವ್ರ ಹತ್ರ ಕೇಳ್ಕೊಂಬಂದಿದ್ದೀನಿ. ಏನಂತ? ನಾನೊಂದು 100 ವರ್ಷ ನನಗೊಂದು ದೇಹ ಬಾಡಿಗೆಗೆ ಬೇಕು. ನೀವು ಒಂದು ಬಾಡಿಗೆ ಮನೆಗೆ ಹೋಗ್ತೀರಿ ಅಂದ್ಕೊಳ್ಳಿ, ಒಂದು 5 ವರ್ಷ ಅಗ್ರಿಮೆಂಟ್ ಹಾಕೋಬೋದು, ಅಥವಾ 3 ವರ್ಷ, ಅಥವಾ 11 ತಿಂಗಳು, ಒಂದು 10 ವರ್ಷ. ಮಧ್ಯದಲ್ಲಿ 10 ವರ್ಷನೂ ನೀವು ಅಲ್ಲಿ ಜೀವನ ಮಾಡ್ಬೋದು, ಮಧ್ಯದಲ್ಲಿ ಎತ್ತಂಗಡಿಯಾಗಿ ಹೋಗ್ಬೋದು ಬೇರೆ ಮನೆಗೆ. ಅದೇ ರೀತಿ ನಮ್ಮ ಜೀವವೂ ಕೂಡ, ಈ ಜೀವಾತ್ಮ ಕೂಡ 100 ವರ್ಷ ನಾನು ಅಲ್ಲಿ ಬೇಡ್ಕೊಂಡು ಬಂದಿದ್ರೂ ಸಹ ನನ್ನ ಕರ್ಮಗಳ ಅನುಸಾರವಾಗಿ ನಾನು ಇಲ್ಲಿ ಬದುಕಬೇಕಾ ಬೇಡವಾ, ಆ ಜೀವಾತ್ಮ ಇಲ್ಲಿ ಒಳಗಡೆ ಇರಬೇಕಾ ಬಿಟ್ಟು ಹೋಗ್ಬೇಕಾ, ಅದಕ್ಕೂ ಅಗ್ರಿಮೆಂಟ್ ಇಲ್ಲ. ಅದು ಯಾವಾಗಾದರೂ ಬಿಟ್ಟು ಹೋಗ್ಬೋದು. ಅದನ್ನು ಮನಸ್ಸು ಎಂಬ ಬಂಧನದಲ್ಲಿ ಬಂಧಿಸಿಟ್ಕೊಂಡಿರ್ತೀವಿ ಅಷ್ಟೆ. ನೋಡಿ, ಪರಮಾತ್ಮ ಶಾಶ್ವತ. ಯಾವಾಗಲೂ ಅವನು ಹೊರಗಡೆ ಇರ್ತಕ್ಕಂಥ ಯಾವಾಗಲೂ ಇರ್ತಾನೆ. ಆ ಪರಮಾತ್ಮನ ಒಂದು ತೃಣು ಹಣುವಿನಲ್ಲಿ ನಾವು ಜೀವಾತ್ಮವಾಗಿ ಜನನ ಮಾಡಿದ್ದೀನಿ. ಈಗ ಈ ಬಾಡಿಗೆ ಮನೆ ಅಂತಂದ್ರೆ ನನ್ನ ದೇಹವನ್ನು ನಾನು ಬಿಟ್ಟೋದ್ಮೇಲೆ ನಾನು ಮರದಲ್ಲಿ ಸೇರ್ಕೋಬಹುದು, ಒಂದು ಬೀಜದಲ್ಲಿ ನಾನು ಹುಟ್ಟಬಹುದು. ಅಲ್ಲಿಗೆ ಮನಸ್ಸು ಅನ್ನೋದು ಇಲ್ಲಿ ಏನು ಕೆಲಸ ಮಾಡುತ್ತೆ? ಮನಸ್ಸಕ್ಕೂ ಮತ್ತು ಮನಸ್ಸು ಬೇರೆ, ಪರಮಾತ್ಮ ಬೇರೆ, ಜೀವಾತ್ಮನೇ ಬೇರೆ. ಆದರೆ ಮೂರಕ್ಕೂ ಸಂಬಂಧ ಇರತಕ್ಕಂಥದ್ದು. ಇಲ್ಲಿ ನೋಡಿ, ನನ್ನ ಮನಸ್ಸು ನಾನು ಯಾವುದನ್ನೋ ನೆನೆಸ್ಕೊತೀನಿ. ನನ್ನ ದೇಹ ಇಲ್ಲೇ ಇದೆ, ಆತ್ಮ ಇಲ್ಲೇ ಇದೆ, ಜೀವಾತ್ಮನೂ ಒಳಗಡೆ ಇದ್ದಾನೆ. ಮನಸ್ಸನ್ನು ಯಾವುದನ್ನು ನೆನೆಸ್ಕೊಳ್ಳುತ್ತೋ ಅದನ್ನು ಪೋಸ್ಟ್ಮ್ಯಾನ್ ಕೆಲಸ. ಈಗ ನಾನು ಎಲ್ಲೋ ಒಂದು ದೇವಿಯ ಶಕ್ತಿಯನ್ನು ನೋಡ್ಬೇಕು, ನಾನು ಅಲ್ಲಿ ಕೂತಿದ್ದೀನಿ, ಮಾನಸ ಸರೋವರ ಹೇಗಿರುತ್ತೆ ಫೀಲ್ ಮಾಡಬೇಕು. ಇಲ್ಲಿ ಕೂತ್ಕೊಂಡು ನಾನು ಕಣ್ಣು ಮುಚ್ಕೊಂಡಾಗ ನಾನು ಅಲ್ಲಿದ್ದಂಗೆ ಇರ್ತೀನಿ. ಆಗ ಆ ಒಂದು ಫೀಲ್ ಅಂತ ನಾವು ಏನು ಮಾಡ್ತೀವಿ, ಆ ಸ್ಪರ್ಶ ಮತ್ತು ಆ ಮನಸ್ಸಿನ ಕ್ರಿಯೆ ಅಲ್ಲಿ ಹೋಗಿ ಅದು ಯಾವ ರೀತಿ ಬೇಕೋ ಆ ರೂಪದಲ್ಲಿ ಅದನ್ನು ನಮಗೆ ನಾವು ಯಾವ ರೀತಿ ನೆನೆಸ್ಕೊತಾ ಇರ್ತೀವೋ ಆ ಮನಸ್ಸು ಆ ಜೀವಾತ್ಮಕ್ಕೆ ಟ್ರಾನ್ಸ್ಫರ್ ಮಾಡುತ್ತೆ. ಆಗ ಆ ಜೀವಾತ್ಮ ಆ ತರಂಗಗಳನ್ನು ಹೇಳ್ಕೊಂಡು ಅದಿಲ್ಲಿ ಖುಷಿಯಾಗಿರುತ್ತೆ. ಅಂತಂದರೆ ನೋಡಿ, ಮನಸ್ಸು ಯಾವ ರೀತಿ ನಾನು ಇದಕ್ಕೆ ನಿಮ್ಗೆ ನೇರವಾಗಿ ವ್ಯಕ್ತಪಡಿಸೋದು ಅಂದರೆ ಧ್ಯಾನದ ಮುಖಾಂತರ. ನಾವು ಏನು ಹೇಳ್ತೀವಿ? ಚಿತ್ತಶುದ್ಧಿ, ಮನಃಶುದ್ಧಿ,
ದೇಹ ಶುದ್ಧಿ, ದೇಹವನ್ನು ಹೊರಗಡೆ ಭಾಗ ಶುದ್ಧಿ ಮಾಡ್ಕೊಳ್ಳೋದ್ರಿಂದ ಮನುಷ್ಯನಿಗೆ ತಮೋಗುಣ, ರಜೋಗುಣ, ಸತ್ವಗುಣಗಳು ಇರ್ತಕ್ಕಂಥದ್ದು. ಈ ಸಾತ್ವಿಕ ಗುಣ, ಸತ್ವಗುಣ ಮೇಲಿರ್ತಕ್ಕಂಥ ತಮೋ ರಜೋಗುಣಗಳನ್ನು ಪ್ರತಿನಿತ್ಯ ನಾವು ಸ್ನಾನ ಮಾಡೋದ್ರಿಂದ ಅದು ತೊಳಿತಾ ಇರ್ತೀವಿ ಅಷ್ಟೇ. ಅಂಥ ಗುಣಗಳು ನಮ್ಮ ಹತ್ರ ಬರದೇ ಇರಲಿ ಅಂತ ಶುದ್ಧಿ. ಇದು ದೇಹ ಶುದ್ಧಿ ಆಯಿತು. ಮತ್ತೆ ಆತ್ಮಶುದ್ಧಿ ಹೇಗೆ ಮಾಡೋದು? ಆತ್ಮಶುದ್ಧಿ ಮನಸ್ಸನ್ನ ಏಕಾಗ್ರತೆಯಿಂದ ಇಟ್ಕೊಂಡ್ರೆ ಅದು ಆತ್ಮಶುದ್ಧಿ ತಾನಾಗಿ ಶುದ್ಧಿ ಆಗ್ತಾ ಇರುತ್ತೆ. ಈಗ ಸಣ್ಣದಾಗಿ ಅರ್ಥ ಆಯಿತು ಅಂದ್ಕೊಳ್ತೀವಿ. ಅಂದರೆ ನಮ್ಮ ಮನಸ್ಸು ಯಾವಾಗ ಏಕಾಗ್ರತೆಯಿಂದ ದಿನಕ್ಕೆ ಕೆಲ ಕ್ಷಣಗಳ ಕಾಲ ಏಕಾಗ್ರತೆಯಿಂದ ನಿಮ್ಮ ಆತ್ಮವನ್ನು, ಆತ್ಮಮುಖೇನ ಪರಮಾತ್ಮನನ್ನು ಪೂಜಿಸುವುದು, ಅಂದರೆ ಧ್ಯಾನಿಸುವುದು. ಯಾರು ಧ್ಯಾನವನ್ನು ಮಾಡ್ತಾರೋ ಅವನಿಗೆ 100 ವರ್ಷ ಬದುಕೋ ಒಂದು ಅವಕಾಶ ಆಗುತ್ತೆ ಈ ಪ್ರಕೃತಿಯಲ್ಲಿ. ಇಷ್ಟೇ ಸಣ್ಣ ವಿಚಾರ, ಇದನ್ನು ತಿಳ್ಕೊಂಡ್ಬಿಟ್ರೆ ನಮ್ಮ ಜೀವಾತ್ಮ ಏನು ಬೇಕಾದರೂ ಬಯಸಿದ್ದೆಲ್ಲ ಸಿಗುತ್ತೆ. ಅಂದರೆ ಪಂಚಭೂತಗಳನ್ನು ನಾವು ಹಿಡಿತದಲ್ಲಿಟ್ಕೊಳ್ಳೋ ಶಕ್ತಿ ಈ ಆತ್ಮಕ್ಕೂ ಮತ್ತು ಈ ಮನಸ್ಸಕ್ಕೂ ಇರತಕ್ಕಂಥದ್ದು. ಸಾಧನೆ ಮಾಡೋದಂತೆ ತಾವೆಲ್ಲರೂ ಒಂದು ಫೋಟೋದಲ್ಲಿ ನೋಡಿರ್ತೀರಿ. ಏನಪ್ಪ ಅಂತಂದರೆ ಕಾಳಿಕಾದೇವಿ ಕೆಳಗಡೆ ಈಶ್ವರ ತುಳ್ಕೊಂಡು ನಿಂತಿರ್ತಾಳೆ. ದೇವಿ ಪುರಾಣದಲ್ಲಿ ಮತ್ತು ದೇವಿ ಶ್ರೀದೇವಿ ಉಪನಿಷತ್ತುಗಳಲ್ಲಿ ಕೆಲವೊಂದು ವರ್ಣನೆಗಳನ್ನು ಅದನ್ನು ಮಾಡಿದ್ದಾರೆ. ನಾವು ಅದನ್ನು ಯಾರಾದರೂ ಪ್ರಶ್ನೆ ಕೇಳಿದ್ರೆ ಸಾಧಾರಣವಾಗಿ ಎಲ್ಲರೂ ಉದಾಹರಣೆ ಕೊಡ್ತಕ್ಕಂಥದ್ದು, ಆ ಶಕ್ತಿ ದೇವಿ ಯಾಕೆ ಈಶ್ವರನನ್ನೇ ತುಳ್ಕೊಂಡಿದ್ದಾಳೆ, ಅದಕ್ಕೆ ಕಾರಣ ಏನು ಅಂತಂದಾಗ ಅದಕ್ಕೊಂದು ಹಿನ್ನೆಲೆ ಇರತಕ್ಕಂಥದ್ದು. ಒಬ್ಬ ಮಹಾರಾಕ್ಷಸ, ಅವನಿಗೂ ಕೂಡ ಸಾಕಷ್ಟು ಶಕ್ತಿಗಳು ಒಲಿಯುತ್ತೆ. ಹೇಗೆ ಒಲಿಯುತ್ತೆ? ಅವನೂ ಸಹ ಚಿತ್ತಶುದ್ಧಿಯಿಂದ, ಅಂತಂದರೆ ತನ್ನ ಆತ್ಮದ ದೃಷ್ಟಿಯಿಂದ ಆ ಒಂದು ಆತ್ಮವನ್ನು ನಿಗ್ರಹದಲ್ಲಿಟ್ಕೊಂಡು ಮನಸ್ಸನ್ನು ಏಕಾಗ್ರತೆ ಇಟ್ಕೊಂಡು ಸಾಕಷ್ಟು ಜಪಗಳನ್ನು ಮಾಡ್ತಾನೆ. ಆಗ ಪರಮಾತ್ಮ ಒಲ್ದು ಬಿಡ್ತಾನೆ. ಅಂದರೆ ಪಂಚಭೂತಗಳನ್ನು ಅವನು ಹಿಡಿತದಲ್ಲಿಟ್ಕೊಳ್ಳೋ ಶಕ್ತಿ ಪ್ರತಿಯೊಬ್ಬ ಮನುಷ್ಯನಿಗೂ ಇರುತ್ತೆ ಅಂತ ಇದರ ಅರ್ಥ. ಆಗ ಆತನು ಏನು ಮಾಡ್ತಾನೆ? ಆ ಚಿತ್ತಶುದ್ಧಿಗೋಸ್ಕರ ಜಪತಪಗಳನ್ನು ಮಾಡಿದಾಗ ಆ ಪರಮಾತ್ಮ ಇವನ ಬಳಿ ಬರ್ತಾನೆ. ಕೇಳಿದ ಸಂಕಲ್ಪ ಏನು ಮಾಡಿರ್ತಾನೋ ಆ ವರಕ್ಕೆ ತಕ್ಕಂತೆ ಆತನಿಗೂ ಸಹ ಆ ವರಪ್ರಸಾದಗಳನ್ನು ಕರುಣಿಸಿಬಿಡ್ತಾನೆ. ಆ ರೀತಿ ಬ್ರಹ್ಮಾಂಡದಲ್ಲಿ ಸಾಕಷ್ಟು ರಾಕ್ಷಸರು ಇದ್ದರು. ಆ ಸಮಯದಲ್ಲಿ ಈ ಮಹಾಋಷಿಗಳು, ಅಂದರೆ ಘೋರ, ಅಘೋರ, ನಿಗೋರಿಗಳು, ಋಷಿಗಳು, ಸಪ್ತ ಋಷಿಗಳು, ಇಂಥವರೆಲ್ಲ ನಮ್ಮ ಪ್ರಪಂಚವನ್ನು ಕಾಪಾಡಲಿಕ್ಕೆ ಅಂತಿರೋರು ಪ್ರತಿನಿತ್ಯವೂ ಸಹ ಹೋಮ ಹವನಗಳನ್ನು ಈ ರೀತಿ ಮಾಡ್ತಿದ್ರು ಲೋಕ ಕಲ್ಯಾಣಕ್ಕೋಸ್ಕರ. ಆಗ ಲೋಕ ಕಲ್ಯಾಣಕ್ಕೋಸ್ಕರ ಇವರೆಲ್ಲ ಮಾಡ್ತಿದ್ರೆ ಮಾನವರು ನಮಗಿಂತ ಶಕ್ತಿಯುತರಾಗಿ ನಮ್ಮನ್ನು ಸಂಹಾರ ಮಾಡ್ತಾರೆ ಅನ್ನೋ ದೃಷ್ಟಿಯಿಂದ ಅವರು ಆ ಯಾಗಗಳನ್ನು ಧ್ವಂಸ ಮಾಡ್ತಿದ್ರು. ಆಗ ಋಷಿಗಳಿಗೆಲ್ಲ ತುಂಬ ಬೇಜಾರಾಗುತ್ತೆ. ಯಾಕೆ ನಾವು ಹೋಮ ಮಾಡ್ಲಿಕ್ಕೆ ಆಗ್ತಿಲ್ವಲ್ಲ, ತುಂಬ ಧ್ವಂಸ ಮಾಡ್ತಿದ್ರಲ್ಲ, ನಾವೇನು ಮಾಡೋದು, ನಾವು ಏನು ಮಾಡಬೇಕು ಅಂಥೇಳಿ ಈಶ್ವರನ ಹತ್ರ ಹೋಗ್ತಾರೆ. ಅದು ಈಶ್ವರ ಶಕ್ತಿ. ಆಗ ಈಶ್ವರನ ಹತ್ರ ಹೋದಾಗ ಈಶ್ವರ ಅಲ್ಲಿ ತಪೋದಲ್ಲಿ ಕೂತಿರ್ತಾರೆ, ಜಪದಲ್ಲಿ ಹೋಗಿ ನಾನಾ ವಿಧಗಳಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮಾಡಿದಾಗ ಆಗ ತನ್ನ ಕೊರಳಿನಿಂದ ಒಂದು ಶಕ್ತಿಯನ್ನು ತೆಗೆದು ಹಿಂಗೆ ಬಿಡ್ತಾನೆ. ಅದೇ ಕಾಳಿ ಶಕ್ತಿ. ತನ್ನ ಕೊರಳಿನಿಂದ ಹೀಗೆ ಶಕ್ತಿಯನ್ನು ಬಿಟ್ಟರು. ಅದು ಚಂಡಿಕಾ ಆಯಿತು. ಆ ಚಂಡಿಕಾಗೆ ಈ ರಾಕ್ಷಸರನ್ನ ಧ್ವಂಸ ಮಾಡೋ ಶಕ್ತಿ ಬೇಕು. ಅದಕ್ಕೆ ಎಷ್ಟು ಬೇಕೋ ಆ ರೂಪದಲ್ಲಿ ಅಷ್ಟೂ ಶಕ್ತಿಯನ್ನು ತಾನು ದಾರೆ ಎಳಿತಾನೆ ಅದಕ್ಕೆ. ಆಗ ತಾನು ಉದ್ಭವಿಸಿರ್ತಕ್ಕಂಥ ಶಕ್ತಿಯನ್ನು ಈ ಒಂದು ಬ್ರಹ್ಮಾಂಡ ಲೋಕಕ್ಕೆ ಬಿಡ್ತಾನೆ. ಬಿಟ್ಟಾಗ ಎಲ್ಲ ಕಡೆ ಎಲ್ಲಿ ಕಾಮನೆಗಳು, ಎಲ್ಲಿ ಕ್ರೋಧಗಳು ನಡೀತಿದೆಯೋ, ಎಲ್ಲಿ ರಾಕ್ಷಸರಿರ್ತಾರೋ ಅವರವನ್ನು ಸಂಹಾರ ಮಾಡಲಿಕ್ಕೆ ಅಂತ ಬಿಟ್ಬಿಡ್ತಾಳೆ. ಆಗ ಅವಳು ಸಿಕ್ಕಾಪಟ್ಟೆ ಸಂಹಾರವನ್ನು ಮಾಡಿ 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 ಅವಳಿಗೆ ಕೋಪ ಉದ್ರೇಕವಾಗ್ಬಿಡುತ್ತೆ. ಅಂದರೆ ದೇವಲೋಕ ಯಾವುದೋ, ನರಕ ಯಾವುದೋ, ಭೂಲೋಕ ಯಾವುದೋ, ಭುವರ್ಲೋಕ ಯಾವುದೋ, ಸುವರ್ಲೋಕ ಯಾವುದೋ ಗೊತ್ತಾಗ್ತಾನೇ ಇಲ್ಲ ಅವಳಿಗೆ. ಅಷ್ಟು ಉದ್ರೇಕ ಹೆಚ್ಚಾಗ್ಬಿಡುತ್ತೆ. ಆಗ ಉದ್ರೇಕ ಹೆಚ್ಚಾದಾಗ ಅವನು ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಒಳ್ಳೆಯವರು ಕೆಟ್ಟವರು ಎಲ್ಲರೂ ಸಹ ಮಾರಣ ಹೋಮದಲ್ಲಿ ಹೋಗ್ತಿದ್ದಾರೆ. ಆಗ ಅವಳು ಶಾಂತಿಯಾಗಲಿ, ಪ್ರಪಂಚವನ್ನು ನೀನು ಕೊಲ್ಲಬೇಡ ತಾಯಿ, ನಾನು ನೀನು ಸೃಷ್ಟಿ ಮಾಡಿದ್ದೀನಿ, ನನ್ನೇ ನೀನು ಬಲಿಪಶುವಾಗ ತಗೋ ಅಂತ ಹೇಳಿ ಅವಳ ಪಾದದ ಹತ್ರ ಬಿದ್ದಾಗ ಆಗ ಅವಳು ತನ್ನ ಎಡಗಾಲಿನಿಂದ ತುಳಿತಾಳೆ ಕೆಳಗಡೆ. ಆಗ
ಆ ಒಂದು ದೇಹದಲ್ಲಿರ್ತಕ್ಕಂಥ ಶಕ್ತಿ ಊರ್ಜ ಶಕ್ತಿಯಾಗಿ. ಅಂತಂದ್ರೆ ನೀವು ನೋಡಿರ್ಬೋದು ದೇವಾಲಯಗಳಲ್ಲಿ ಕೆಳಗಡೆ ಒಂದು ಪಾಣಿಪೀಠ ಅಂತಿರುತ್ತೆ, ಅದು ಈಶ್ವರ. ಪಾಣಿಪೀಠ, ನಾವು ಒಂದು ವಿಗ್ರಹವನ್ನು ಕೂರಿಸ್ಬೇಕು ಅಂತಂದ್ರೆ ಕೆಳಗಡೆ ಒಂದು ಪೀಠ ಇರುತ್ತೆ, ಅದು ಶಿವ. ಅದ್ರ ಮೇಲಿರ್ತಕ್ಕಂಥ ಒಂದು ವಿಗ್ರಹವನ್ನು ಕೂರಿಸ್ಬೇಕಾದ್ರೆ ಅದು ಶಕ್ತಿ. ಆ ಶಿವಶಕ್ತಿ ಒಂದಾದ್ರು ಅಂತ. ಆಗ ಒಂದು ಹೆಜ್ಜೆಯನ್ನು ಇಟ್ಟು ತುಳಿದ ತಕ್ಷಣ ಆ ಶಕ್ತಿ ದೇವಿಗೆ ಕೋಪವೆಲ್ಲವೂ ಕಮ್ಮಿ ಆಗ್ಬಿಡುತ್ತೆ. ಆಗ ಶಾಂತಿ ಸ್ವರೂಪಿಣಿ ಆಗೋಗ್ತಾಳೆ. ಆ ಶಾಂತಿ ಸ್ವರೂಪಿಣಿಯಾದಾಗ ಅಲ್ಲಿ ತನ್ನ ಶಕ್ತಿ ಎಲ್ಲವೂ ಸಹ ಶಾಂತಿಯಾಗಿ, ಆಗ ಋಷಿಗಳು ಇವರು ಎಲ್ಲರೂ ಸಹ ಅನೇಕ ಶ್ಲೋಕಗಳನ್ನು ಹಾಡುಗಳನ್ನು ಹೊಗಳಿ ಆ ದೇವಿಯನ್ನು ಶಾಂತಿ ರೂಪಕ್ಕೆ ತಂದು ಭೂಲೋಕದಲ್ಲಿ ಎಲ್ಲಿ ಶಕ್ತಿಯಾಗಿ ಶಾಶ್ವತವಾಗಿ ನೀನು ಅಲ್ಲಿ ನಿಲ್ಲಿಸಬೇಕಾಗಿ ಪ್ರಾರ್ಥಿಸ್ತಾರೆ ಅವರ ಹತ್ರ. ಆಗ ಭೂಲೋಕದಲ್ಲಿ ಶಕ್ತಿಪೀಠಗಳಾಗಿ ಅಲ್ಲಲ್ಲಿ ಸ್ಥಾಪಿತವಾದವು. ಇದು ಬ್ರಹ್ಮಾಂಡ ಶಕ್ತಿ ಅಂತಂದರೆ ಪ್ರಕೃತಿಯಲ್ಲಿ ಪಂಚಭೂತಗಳಲ್ಲೂ ಸಹ ಈ ಕಾಳಿಯ ಶಕ್ತಿ ಅಡಗಿರತಕ್ಕಂಥದ್ದು. ನೋಡಿ, ಪ್ರಪಂಚದಲ್ಲಿ ನಾವು ಒಂದು ಬೀಜವನ್ನು ಹಾಕಿ ಒಂದು ವೃಕ್ಷವನ್ನು ಮಾಡ್ತೀವಿ. ಆ ವೃಕ್ಷಕ್ಕೆ ಬಲ್ಲಿರ್ತಕ್ಕಂಥ ಫಲಗಳನ್ನು ನಾವು ಸೇವನೆ ಮಾಡಿ ಒಂದು ಗಿಡ ಆಗ್ಬೋದು, ಮರ ಆಗ್ಬೋದು, ದವಸಗಳು ಎಲ್ಲವೂ ಸಹ ಬೀಜವನ್ನು ಬಿತ್ತಿ ಬೆಳೆದು ಅದನ್ನು ತಿಂತ ಜೀವನ ಮಾಡ್ತಿದ್ದೀವಿ. ಅದು ಎಲ್ಲಿದೆ? ಪ್ರಕೃತಿನಲ್ಲಿರ್ತಕ್ಕಂಥದ್ದು. ಮತ್ತೆ ಅದಕ್ಕೆ ನೀರು ಹಾಕಬೇಕು, ನೀರೆಲ್ಲಿದೆ? ಪ್ರಕೃತಿಯಲ್ಲಿದೆ. ಅದು ಬೆಳಿಬೇಕು ಅಂದರೆ ವಾಯು ಬೇಕು, ಅದೆಲ್ಲಿದೆ? ಪ್ರಕೃತಿನಲ್ಲಿದೆ. ಎಲ್ಲವೂ ಪ್ರಕೃತಿಯಲ್ಲೇ ಇದೆ. ಆ ಪ್ರಕೃತಿಯಲ್ಲಿರ್ತಕ್ಕಂಥ ಶಕ್ತಿಯನ್ನು ನೇರವಾಗಿ ದೇಹಕ್ಕೆ ತಗೊಂಡ್ಬಿಟ್ರೆ ನಮಗೆ ದವಸ ಧಾನ್ಯಗಳು ಏನೂ ಬೇಕಾಗಿಲ್ಲ. ಅಂತಂದಾಗ ಮನುಷ್ಯನಿಗೆ ಆ ಶಕ್ತಿ ಇದೆ, ಆದರೆ ಅದನ್ನು ಯಾವ ರೀತಿ ತಗೋಬೇಕು ಅನ್ನೋದು ನಮಗೆ ಗೊತ್ತಿಲ್ಲ. ಅದನ್ನು ತಗೋಬೇಕು ಅಂತಂದಾಗ, ಕಲಿಬೇಕು ಅಂತಂದರೆ ಉತ್ತಮ ಗುರುಗಳು ಬೇಕು, ಮಾರ್ಗದರ್ಶನ ಬೇಕು. ನೋಡಿ, ನೀವೆಲ್ಲರೂ 1ನೇ ಕ್ಲಾಸ್ LKG ಒಬ್ಬರ ಹತ್ರ ಓದಿರ್ತೀರಿ, ಮತ್ತು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಒಬ್ಬರು ಕ್ಲಾಸ್ ಟೀಚರ್ ಆಗಿರ್ತಾರೆ, 10th ಒಬ್ಬರು ಟೀಚರ್ ಆಗಿರ್ತಾರೆ, ಡಿಗ್ರಿಗೆ ಒಬ್ಬರು ಟೀಚರ್ ಆಗಿರ್ತಾರೆ, ಡಿಪ್ಲೊಮಾಗೊಬ್ಬರು ಟೀಚರ್ ಆಗಿರ್ತಾರೆ. ಆದರೆ ನಾನು ನಿಮ್ಮನ್ನೊಂದು ಪ್ರಶ್ನೆ ಕೇಳ್ತೀನಿ, ನಿಮ್ಮ ಗುರುಗಳು ಯಾರು ಅಂತ ಯಾರ ಹೆಸರು ಹೇಳ್ತೀರಿ? ಇನ್ನೂ ಕನ್ಫ್ಯೂಷನ್ ಇದ್ದಾನೆ ಮನುಷ್ಯ, ಯಾರ ಹೆಸರು ಹೇಳ್ಬೇಕೋ ಗೊತ್ತಿಲ್ಲ. ಜೀವನದಲ್ಲಿ ಒಬ್ಬೊಬ್ಬರ ಬಳಿ ಒಂದೊಂದು ಕಲಿಬೇಕು ಅಂತಂದಾಗ ನಮ್ಮ ಗುರುಗಳು ಯಾರು? ಮೋಕ್ಷವನ್ನು ಯಾರು ಕಲ್ಪಿಸ್ತಾರೋ ಅವರೇ ಗುರುಗಳು. ಮೋಕ್ಷವನ್ನು ಕಲ್ಪಿಸ್ತಕ್ಕಂಥವರು ಗುರುಗಳು. ಜೀವನದಲ್ಲಿ ದಾರಿ ತೋರಿಸ್ತಕ್ಕಂಥವರು ಗುರುಗಳು. ದಾರಿ ಸಾಕಷ್ಟು ಜನ ತೋರಿಸ್ತಾರೆ. ಇಲ್ಲಿಂದ ಸಿಟಿ ಮಾರ್ಕೆಟ್ ಹೇಗೆ ಹೋಗ್ಬೇಕಪ್ಪ, ಹೀಗೆ ಹೋಗ್ಬೇಕು ಸ್ವಾಮಿ, ಹಿಂಗೋಗಿ ಹಿಂಗೋಗಿ. ಆದರೆ ಆ ಗುರಿಯಲ್ಲ, ಆ ಜೀವನವಲ್ಲ. ದೇವರ ಬಳಿ, ಈ ಆತ್ಮವನ್ನ ಪರಮಾತ್ಮನ ಬಳಿ ಯಾವ ರೀತಿ ತಗೊಂಡು ಹೋಗೋದು ಅನ್ನೋದು ಕಲಿಸ್ಕೊಡ್ತಾರಲ್ಲ, ಅವರು ನಮ್ಮ ಜೀವನದಲ್ಲಿ ನಿಜವಾದ ಗುರು ಅನ್ನೋದು. ಕೇವಲ 3 ಅಕ್ಷರ ಪದ ಬ್ರಹ್ಮಾಂಡ ಅಂತಂದ್ರೆ ನಾನು ಹೇಳಿದ್ನಲ್ಲ ಆಗಲೇ, ಪಂಚಭೂತದಲ್ಲಿ ಮನುಷ್ಯನಲ್ಲಿರತಕ್ಕಂಥ 3 ಪ್ರಕೃತಿಯ ಶಕ್ತಿಗಳು ಅಷ್ಟೇ. ಇದನ್ನು ನಾವು ತಿಳ್ಕೊಂಡಿದ್ದೀವಿ ಅಂತಂದರೆ ಬೇರೆ ಇನ್ನೊಂದು ಬೇಕಾಗಿಲ್ಲ. ಈ ಶಕ್ತಿಯನ್ನು ನಾವು ಎಲ್ಲವನ್ನ ಪಡೆಯೋ ಶಕ್ತಿ ಯಾವ ರೀತಿ ನಾವು ಪಡಿಬೇಕು? ಧ್ಯಾನವನ್ನು ಮಾಡ್ತೀವಿ, ಪೂಜೆಯನ್ನು ಮಾಡ್ತೀವಿ. ಪ್ರತಿದಿನ ಪೂಜೆ ಮಾಡ್ತಿರ್ಬೇಕಾದ್ರೆ ನಮ್ಮ ಮನಸ್ಸು ಏಕಾಗ್ರತೆಯಲ್ಲಿ ಇರೋದಿಲ್ಲ, ಅದೇ ದೊಡ್ಡ ಕರ್ಮ. ನಾವು ಜಪಕ್ಕೆ ಕೂತ್ಕೊಳ್ತೇವೆ, ನಾನು ಹೇಳ್ತೀನಿ ನಾಳೆಯಿಂದ ನೀವು ಜಪ ಮಾಡಿ, ನಾಳೆಯಿಂದ ನಿಮ್ಗೆ ಒಳ್ಳೇದಾಗುತ್ತೆ, ನೀವು ಪೂಜೆ ಮಾಡಿ, ಹೋಮ ಮಾಡಿ, ಅಥವಾ ಪ್ರತಿನಿತ್ಯವೂ ಸಹ ಮನಸ್ಸಲ್ಲೇ ಭಗವಂತ ನಾಮಸ್ಮರಣೆ ಮಾಡಿ ಅಂತ ನಾನು ಹೇಳ್ತೀನಿ. ಆಗ ಸರಿ ಸ್ವಾಮಿ, ನಂಗೊಂದು ಮಂತ್ರೋಪದೇಶ ಮಾಡಿ. ಸರಿ, ನಾನು ಮಂತ್ರನೂ ಹೇಳ್ಕೊಡ್ತೀನಿ. ನೀವು ಕಣ್ಮುಚ್ಕೊಂಡು ಕೂತ್ಕೊಳ್ತೀರಾ. ಈಗ ಜಪಮಾಲೆ ಹಿಡ್ಕೊಂಡು ಕಣ್ಮುಚ್ಕೊಂಡು ಕೂತಿದ ತಕ್ಷಣ ಒಂದು 10 ಸಲ ಹೇಳಿದ ತಕ್ಷಣ ಏನಾಗುತ್ತೆ? ನಿಮ್ಮ ಮನಸ್ಸು ಎಲ್ಲೋ ಹೋಗುತ್ತೆ. ನಿಮ್ಮ ಮನಸ್ಸು ಬೀಜಾಕ್ಷರ ಮೇಲೆ ಇರೋದಿಲ್ಲ, ನಮ್ಮ ಮನಸ್ಸು ಕಾಮನ ಮೇಲೆ ಹೋಗ್ಬಿಡುತ್ತೆ. ಅಂತಂದರೆ ನಮ್ಮ ಕರ್ಮ ಕೂಡ ಅಲ್ಲಿ ಅಡ್ಡ ಬರ್ತಿದೆ ಅಂತ ನಾವು ನಿಜವಾಗ್ಲೂ ಜಪ ಮಾಡೋಕ್ಕೂ ಆಗ್ತಿಲ್ಲ. ಮತ್ತು ಇನ್ನು ಕೆಲವು ವಿಚಾರದಲ್ಲಿ ಜಪವನ್ನು ಮಾಡಬೇಕು. ನಾವು ಹೇಳಿರ್ತೀವಿ ನಿಮಗೆಲ್ಲ ಒಳ್ಳೇದಾಗುತ್ತೆ, ಈ ದೇವಿಯನ್ನು ಆರಾಧನೆ ಮಾಡು. ಕೂತ್ಕೊಳ್ತೀರಿ, ದೇವಿ ಆರಾಧನೆ ಮಾಡಿದ ತಕ್ಷಣ ಫಸ್ಟು ಮಂತ್ರ ಹೇಳ್ತಾ ಇದ್ದಂಗೆ ನಿಮ್ಮ ಮನಸ್ಸು ಏನನ್ಸುತ್ತೆ? ನನ್ನ ಮಗಳಿಗೆ ಇನ್ನೂ ಮದುವೆ ಆಗಿಲ್ಲ, ಬೇಗ ಮದುವೆ. ಮಂತ್ರ ಬಿಟ್ಬಿಡ್ತೀರಿ, ಇದನ್ನ ಹಿಡ್ಕೊಳ್ತೀರಾ. ಮತ್ತು ಈ ದಿನ ಸಾಯಂಕಾಲ ಯಾರೋ ಸಾಲಗಾರ ಬರ್ತಾರೆ, ಅವ್ರ ಮನೆ ಹತ್ರ ಬರ್ದೇ ಇರೋ ಮಾಡಪ್ಪ, ಮಂತ್ರ ಹೇಳೋದಿಲ್ಲ, ಇದನ್ನು ಮಂತ್ರವಾಗಿ ಹಿಡ್ಕೊಳ್ತೀವಿ. ಅಂದರೆ ನಮ್ಮ ಮನಸ್ಸು ಅನ್ನೋದು ಕರ್ಮವನ್ನು ಅದು ಪ್ರೇರೇಪಿಸ್ತಾ ಇರುತ್ತೆ. ಏನು ಹೇಳ್ತೀವಿ? ದಾರಿಯಲ್ಲಿ ನಮ್ಮ ಜೀವಾತ್ಮ ಒಳಗಡೆ ಇದೆ, ಅದಕ್ಕೆ ಯಾವ ಆಸೆಗಳೂ ಇಲ್ಲ. ಆದರೆ ಮನಸ್ಸು ಅನ್ನೋದು ಅದ್ರ ಲಿಂಕ್ ತಗೊಂಡು ಆಸೆ ಹುಟ್ಟಿಸುತ್ತೆ. ದಾರಿಯಲ್ಲಿ ಹೋಗ್ತಾ ಇರುತ್ತೆ, ಯಾವುದೋ ಒಂದು ಅದ್ಭುತವಾದ ಕಾರ್ ಇರುತ್ತೆ. ಆಗ ಆ ಕಾರ್ ನೋಡಿದ ತಕ್ಷಣ ನಾನು ಈ ಕಾರಲ್ಲಿ ಹೋಗಿದ್ದಿದ್ರೆ ಎಷ್ಟು ಚೆನ್ನಾಗಿತ್ತು, ಮನಸ್ಸು ಆ ಕಡೆ ಪ್ರೇರೇಪಿಸುತ್ತೆ. ಆದರೆ ಜೀವಾತ್ಮಗೆ ಅದು ಅವಶ್ಯಕತೆ ಇಲ್ಲ. ಜೀವಾತ್ಮ ಒಂದೇ, ಈ ದಿನ ಈ ದೇಹ,
ನಂತರ ಮರ, ನಂತರ ಗಿಡ, ನಂತರ ನೊಣ. ಅದಕ್ಕೆ ಆಸೆಗಳಿಲ್ಲ, ಮನಸ್ಸಿಗೆ ಮಾತ್ರ ಆಸೆ ಇರುತ್ತೆ. ಆ ಮನಸ್ಸನ್ನು ಏಕಾಗ್ರತೆಯಲ್ಲಿ ಇಟ್ಕೊಂಡು ನೀವು ಭಗವಂತನನ್ನ ಏನು ಕೇಳಿದ್ರು ಸಹ ಖಂಡಿತವಾಗಿ ಕೊಡ್ತಾನೆ. ಈ ಜಗತ್ತನ್ನು ಕೇಳಿದ್ರು ಕೊಡ್ತಾನೆ. ಅದಕ್ಕೆ ರಾಕ್ಷಸರು ಕೂಡ ಆ ಮನಸ್ಸನ್ನು ಏಕಾಗ್ರತೆಯಲ್ಲಿ ಇಟ್ಕೊಂಡು ಈ ಪಂಚಭೂತಗಳನ್ನು ಸಾಕ್ಷಿಯಾಗಿ ಅವರು ಸಂಕಲ್ಪವನ್ನು ಮಾಡಿ ಆ ಭಗವಂತನ ಬಳಿ ಕೂತ್ಕೊಂಡು ಜಪಗಳನ್ನು ಆಚರಿಸ್ತಾ ಇದ್ರು. ಅದಕ್ಕೆ ದೇವತೆಗಳನ್ನು ಗೆಲ್ಲಿಸುವಷ್ಟು ಶಕ್ತಿ ಅವ್ರಿಗೆ ಕೊಡ್ತಾ ಇದ್ರು ಭಗವಂತ. ಯಾಕೆ? ಅವರ ಮನಸ್ಸು ಏಕಾಗ್ರತೆಯಲ್ಲಿ ಇಡ್ತಿದ್ರು. ಅದೇ ಮನಸ್ಸು ಈಗ ನನಗೆ ಗುರುಗಳು, ಹಗೋರಿ ಗುರುಗಳು ಒಂದು ಮಂತ್ರೋಪದೇಶ ಮಾಡಿದ್ರು. ಕಾಳಿಕಾದೇವಿ ಒಂದು ಬೀಜಾಕ್ಷರ. ಆ ಮಂತ್ರವನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಈಗ ಆ ಜಗಜ್ಜನನಿಯ ಬೀಜಾಕ್ಷರಿ. ಹಾಗೆ ಈ ದಿನ ಕರ್ಪೂರ ತಿಲಕ ಅನ್ನೋ ಒಂದು ಉಪನಿಷತ್ತು ಇರತಕ್ಕಂಥದ್ದು. ಕರ್ಪೂರ ತಿಲಕದಲ್ಲಿ ದೇವಿಯ ಬಗ್ಗೆ ಸಾಕಷ್ಟು ಮಹತ್ವವನ್ನು ಕೊಟ್ಟಿದ್ದಾರೆ. ಕರ್ಪೂರ ನೋಡಿ, ಕರ್ಪೂರದಲ್ಲಿ ಉಕಾರನೂ ಇದೆ, ಏಕಾರನೂ ಇದೆ, ಕಾಕಾರನೂ ಇರ್ತಕ್ಕಂಥದ್ದು. ಇದರಲ್ಲಿ ಶಾಕಾರ ಮತ್ತು ಉಕಾರವನ್ನು ತೆಗೆದ್ರೆ ಕ ಅಷ್ಟೇ ಉಳ್ಕೊಳ್ಳುತ್ತೆ. ಅದಕ್ಕೆ ಚಂದ್ರಾಕಾರ ಕೊಟ್ಟಾಗ ಅದು ಕ್ರ ಆಗತ್ತೆ. ಇದು ಛಂದಸ್ಸು, ಗ್ರಾಮರ್ ಯಾರಿಗಾದ್ರೂ ಗೊತ್ತಿದೆ, ಟೀಚರ್ಸ್ ಚೆನ್ನಾಗಿ ಗೊತ್ತಿರುತ್ತೆ. ಕರ್ಪೂರವನ್ನು ಬೇಗ ಬೇಗ ಡಿವೈಡ್ ಮಾಡ್ತಾ ಹೋದಾಗ ಅದರ ಮಧ್ಯದಲ್ಲಿ ಉಳಿಯೋದೊಂದೇ. ಕರ್ಪೂರ ಅಂದರೆ ಏನು? ಕರ್ಪೂರ ಅಂದರೆ ಬೆಂಕಿ, ಜ್ಯೋತಿ. ನಮಗೆ ಗೊತ್ತಿದೆ. ಕರ್ಪೂರ ಅಂತಂದರೆ ದೀಪ, ಮೇಲೆ ಕೆಳಗಡೆ. ಈಗ ಜ್ಯೋತಿ ಅಂತಂದರೆ ಪರಿಪೂರ್ಣವಾಗಿರ್ತಕ್ಕಂಥದ್ದು. ನಾವು ದೀಪ ಅಂತ ಹೇಳ್ತೀವಿ. ದೀಪ ಸ್ತಂಭ, ಸ್ತಂಭ ಅಂದರೆ ನಿಂತ್ಕೊಂಡಿರ್ತಕ್ಕಂಥದ್ದು. ದೀಪ ಅಂತಂದರೆ ಒಂದು ಹಣತೆಯಲ್ಲಿ ಎಣ್ಣೆ, ಆ ಎಣ್ಣೆಗೆ ಬತ್ತಿ ಮತ್ತೆ ಅದಕ್ಕೆ ಹಾಕಿ ಸ್ಪರ್ಶ ಕೊಟ್ಟು ನಾವು ಉರಿತಾ ಇರ್ತವಲ್ಲ, ಸಂಪೂರ್ಣ ಭಾಗಕ್ಕೆ ದೀಪ ಅಂತ ಹೇಳ್ತೀವಿ. ಖಾಲಿ ಆ ಬೆಂಕಿ ಮಾತ್ರ, ಅಗ್ನಿ ಕಿಡಿ ಇರುತ್ತಲ್ಲ ಬೆಳಕಿಗೆ, ಅದಕ್ಕೆ ಕರ್ಪೂರ ಅಂತ ಹೇಳ್ತೀವಿ. ಆ ಖಾಲಿ ಬೆಳಕಿಗೆ ಮಾತ್ರ, ಮೇಲೆ ಉರಿತಾ ಇರತಕ್ಕಂಥ ಭಾಗ ಮಾತ್ರ ಆ ಚೈತನ್ಯ ಶಕ್ತಿ ಅಂತ ನಮ್ಗೇನು ಕೊಡ್ತಿದೆ, ಅದಕ್ಕೆ ಕರ್ಪೂರ ಅಂತೀವಿ. ಆ ಕರ್ಪೂರದಲ್ಲಿ ಕ ಅನ್ನೋ ಒಂದು ಅಕ್ಷರ ಬಿಟ್ಟು ಉಕಾರ ಅಲ್ಲಿ ತೆಗೆದುಬಿಟ್ಟಾಗ ಮತ್ತು ಅಕಾರ ತೆಗೆದುಬಿಟ್ಟಾಗ ಖಾಲಿ ಕ ಅಷ್ಟೇ ಇರುತ್ತೆ, ಕೃ ಅಷ್ಟೇ ಇರುತ್ತೆ. ಅದಕ್ಕೆ ಛಂದಸ್ಸನ್ನ, ಚಂದ್ರಾಕಾರವನ್ನು ಕೊಟ್ಟಾಗ ಅದು ಕ್ರೀ ಆಗತ್ತೆ. ನೋಡಿ, ಇಲ್ಲಿ ಕ್ರೀ ಅನ್ನೋ ಬೀಜಾಕ್ಷರ ಕಾಳಿಕಾದೇವಿಯ ಬೀಜಾಕ್ಷರ. ಕ್ರೀಮ್, ಈ ಕ್ರೀಮ್ ಅನ್ನೋದು ಕಾಳಿಕಾದೇವಿಯ ಬೀಜಾಕ್ಷರ. ಈಗ ನಿಮಗೆ ಕಾಳಿಕಾದೇವಿ ಬೀಜಾಕ್ಷರ ಗೊತ್ತಾಯ್ತು. ಕ್ರೀಮ್ ಅಂತಂದ್ರೆ ದೀಪದ ಬೆಳಕು ನಮ್ಮ ಜೀವನದಲ್ಲಿ ಯಾವ ರೀತಿ ಆಗುತ್ತೆ ಅಂತಂದ್ರೆ, ಆ ಬೆಳಕು ನಮ್ಮ ಜೀವನದಲ್ಲಿ ಬೇಕು. ನಾವು ಬದುಕಬೇಕು, ಬಾಳಬೇಕು ಅಂದ್ರೆ ಬೆಳಕಿರಬೇಕು. ಅಂಧಕಾರದಿಂದ ಹೊರಗಡೆ ಬರಬೇಕು, ಅಂಧಕಾರದಿಂದ ಹೊರಗಡೆ ಬರಬೇಕು, ಕತ್ತಲಿನಿಂದ ಆಚೆ ಬರಬೇಕು, ನಾವು ಬಹಿರ್ದೇಶಕ್ಕೆ ಬರಬೇಕು. ಆಗ ಬೆಳಕು ಬೇಕು. ಆ ಬೆಳಕಲ್ಲೂ ಸಹ ಕ್ರೀಮ್ ಅಂತಂದ್ರೆ ಅಲ್ಲೂ ಕೂಡ ಜ್ಯೋತಿ ಇರತಕ್ಕಂಥದ್ದು, ಅಲ್ಲಿ ಕೂಡ ಶಕ್ತಿ ಇರತಕ್ಕಂಥದ್ದು, ಅಲ್ಲಿ ಕೂಡ ಅಮ್ಮನವರ ಅನುಗ್ರಹ ಇರತಕ್ಕಂಥದ್ದು. ನೀವು ಮನೆಗೆ ಹೋಗಿ ಇವತ್ತು ಸಾಯಂಕಾಲ ಒಂದು ತುಪ್ಪದ ದೀಪವನ್ನು ಹಚ್ಚಿ. ನಿಮ್ಗೆಲ್ಲ ಅನುಕೂಲ ಇದ್ರೆ ಅಲ್ಲಿ, ತುಪ್ಪ ಇಲ್ಲ ಅಂತಂದ್ರೆ ಎಣ್ಣೆ ಹಚ್ಚಿ. ನೀವು ಜಪ ಮಾಡೋಕ್ಕಿಂತ ಮುಂಚಿತವಾಗಿ ಒಂದು 2 ನಿಮಿಷಗಳ ಕಾಲ ಒಂದೇ ಬಾರಿ ಏಕಾಗ್ರತೆಯಿಂದ ಎಲ್ಲವನ್ನ ನೋಡಿಕೊಂಡು ಒಂದು ದೀಪವನ್ನು ನೋಡಬೇಕು. ಆ ದೀಪ ಯಾವ ರೀತಿ ಬೆಳಗ್ತಾ ಇರುತ್ತೋ ಆ ದೀಪವನ್ನ ಇಷ್ಟ ದೈವವಾಗಿ ನಾವು ಮನಸ್ಸಿನಲ್ಲೇ ನೆನೆಸ್ಕೊಂಡು, ನಮ್ಮ ಆಜ್ಞಾತ ಚಕ್ರ, ಇಲ್ಲಿ 3ನೇ ಕಣ್ಣು, ಥರ್ಡ್ ಐ ಅಂತ ಹೇಳ್ತೀವಿ. ಇಲ್ಲಿ ಪ್ರತಿಯೊಬ್ಬ ಮನುಷ್ಯನು 3ನೇ ಕಣ್ಣು ಇರುತ್ತೆ. ಈ ಮಧ್ಯಭಾಗದಲ್ಲಿ ಒಂದು ಜ್ಯೋತಿಯ ರೂಪದಲ್ಲಿ ನಾವು ಫೀಲ್ ಮಾಡ್ಕೋಬೇಕು. ನಮ್ಮ ಮನಸ್ಸು, ನಿಮ್ಮ ಮನಸ್ಸು ಅಲ್ಲೇ ಇಟ್ಕೊಂಡಿರುತ್ತೆ, ಅಲ್ಲಿ ಉರಿತಾ ಇದೆ ದೇವರು. ಅದನ್ನೇ ನೆನೆಸ್ಕೋಬೇಕು ಅಷ್ಟೇ, ಬೇರೆ ಇನ್ನೇನೂ ಬೇಕಾಗಿಲ್ಲ. ಅದನ್ನೇ ನೆನೆಸ್ಕೊಂಡು ನಾವು ಜಪವನ್ನು ಮಾಡ್ತಾ ಇರ್ತೀವಿ. ನಿಮ್ಗೆ ಎಷ್ಟು ಸಲ ಆಗುತ್ತೋ ಅಷ್ಟು ಸಲ ಜಪ ಮಾಡ್ತಾ ಇರಿ. ಏನಕ್ಕೆ? ನಾವು ಈ ಮಾಲೆಯನ್ನು ನಾವು ಹಾಗೆ ಜಪ ಮಾಡ್ಬೋದಲ್ಲ, ವಿತೌಟ್ ಕೌಂಟಲ್ಲಿ ನಾವು ಮಾಡ್ಬೋದಲ್ಲ ಅಂತ. ಹೌದು, ವಿತೌಟ್ ಕೌಂಟಲ್ಲೂ ಮಾಡ್ಬೋದು, ತೊಂದರೆ ಇಲ್ಲ. ಆದರೆ ಇದರಲ್ಲಿ ಪುನಶ್ಚರಣ ಅಂತಿರುತ್ತೆ. ಪುನಶ್ಚರಣ ಅಂತಂದರೆ ಒಂದು ಮಂತ್ರವನ್ನು ನಾವು ಜಪ ಮಾಡಬೇಕಾದ್ರೆ ಆ ಮಂತ್ರಕ್ಕೆ ನಾವು ಎಷ್ಟು ಸಲ ಜಪ ಮಾಡ್ತೀವೋ ಅಷ್ಟು ಸಲ ಅರ್ಘ್ಯವನ್ನು ಕೊಡಬೇಕು. ಅರ್ಘ್ಯವನ್ನು ಕೊಡೋದಾದರೆ ಪಿತೃಗಳಿಗೆ ತರ್ಪಣ ಕೊಡೋದು ಗೊತ್ತಲ್ಲ, ತಮ್ಗೆ ಗೊತ್ತಿರ್ತಾರೆ ಎಲ್ಲರೂ. ಪಿತೃಗಳಿಗೆ ಈ ರೀತಿ ಅರ್ಘ್ಯವನ್ನು ಕೊಡ್ತೀವಿ, ಋಷಿಗಳಿಗೆ ಈ ರೀತಿ ಅರ್ಘ್ಯವನ್ನು ಈ ರೀತಿ ಕೆಳಗಡೆ ಕೊಡ್ತೀವಿ, ದೇವತಾ ಅರ್ಘ್ಯ ಈ ರೀತಿ ಮುಂದೆಗೆ. ನೀವೇನು ಮಾಡಬೇಕು, ಒಂದು ತುಳಸಿ ತಟ್ಟೆ, ಜಪ ಎಲ್ಲ ಆದಮೇಲೆ ಮುಂದೆ ಒಂದು ನೀರು ಇಟ್ಕೊಂಡಿರ್ಬೇಕು. ಆ ನೀರನ್ನ ಕೈಗೆ ತಗೋಬೇಕು, ಮತ್ತೆ ಆ ಮಂತ್ರವನ್ನು ಹೇಳ್ಕೊಂಡು ನಾಲ್ಗೆಗೆ ತೆಚ್ಚಾಕ್ತಾ ಇರ್ತಾರ ಮಂತ್ರ 3 ಸಲ ಕುಡಿಬೇಕು. ಒಂದ್ಸಲಿ ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೋಬೇಕು. ನಂತರ ಅಲ್ಲಿಂದ ಎದ್ದೋಗಿ ಆ ಮಂತ್ರವನ್ನು ಹೇಳ್ತಾ ಗಿಡಕ್ಕೆ ಬಿಟ್ಬಿಡ್ಬೇಕು. ನೀವು 100 ಸಲ ಹೇಳಿದ್ರೆ 10 ಸಲ ಈ ಮಂತ್ರವನ್ನು ಹೇಳಬೇಕು.
108 ಸಲ ಹೇಳಿದ್ರೆ 11 ಸಲ, 100 ಸಲ ಹೇಳ್ಕೊಂಡಿದ್ರೆ 10 ಸರಿ, ಅಂದ್ರೆ 10ನೇ ಒಂದು ಭಾಗ. ಆಗ ಮತ್ತೆ 10ರಲ್ಲಿ ಮತ್ತೊಂದು ಭಾಗ ಅನ್ನೋದ್ರೆ ಆಹುತಿಯನ್ನ ಮಾಡೋದು. ಅದೇ ಪ್ರತಿನಿತ್ಯ ನಾವೇನ್ ಮಾಡ್ತೀವಿ, ಅಗ್ನಿಹೋತ್ರ ಮಾಡು ಅಂತ ಹೇಳ್ತೀವಿ. ಅಗ್ನಿಹೋತ್ರ ಅಂದ್ರೆ ನಿತ್ಯ ಹೋಮ ಮಾಡುವಂಥದ್ದು. ನೀವು ಪ್ರತಿನಿತ್ಯ ಮಂತ್ರ ಹೇಳ್ಕೊಟ್ಟು ಹೋಮನ ಹೇಳ್ಕೊಡೋದು ಹೇಗೆ? ಹೋಮ ಹೇಳ್ಕೊಡೋಕೆ ಆಗೋದಿಲ್ಲ. ಆಗ ನೀವೇನು ಮಾಡ್ಬೋದು, ಮನೆಯಲ್ಲಿ ಸಾಂಬ್ರಾಣಿ ಹೊಗೆ ಹಾಕ್ತೀರಿ, ಒಂದಿನ ತೆಂಗಿನ ಚಿಪ್ಪು, ಅರಳಿ ಮರನು ಏನೋ ಇರುತ್ತೆ. ಹಾಗಾದಕ್ಕೆ ನೀವು ಕರ್ಪೂರ ಹಾಕ್ತಿರಲ್ಲ, ಕರ್ಪೂರ ಹಾಕಬೇಕಾದ್ರೆ ಒಂದೇ ಒಂದು ತುಪ್ಪ ಹನಿಯಷ್ಟಾಗಲಿ ಏನಾದರೂ ಸರಿ, ಅದಕ್ಕೆ ಆ ಮಂತ್ರ ಹಾಕಿ ಅದಕ್ಕೆ ಅದ್ರ ಮೇಲೆ ಹಾಕಿದ್ರೆ ಹೋಮ ಮಾಡ್ದಂಗೆ ಆಯ್ತು. ಸಣ್ಣ ವಿಚಾರ. ನೀವು ಆ ಮಂತ್ರ ಮನೇಲಿ ದೀಪ ಉರಿತಾ ಇರುತ್ತಲ್ಲ, ಅದೆಲ್ಲ ಆದ ನಂತರ ಇಲ್ಲಿ ಅರ್ಘ್ಯವನ್ನು ಬಿಟ್ಟಾಗ ಎಣ್ಣೆನೆ ಒಂದು ತುಪ್ಪ, 1 ಟೀ ಸ್ಪೂನ್ ತುಪ್ಪ ತಗೊಂಡು ಆ ಮಂತ್ರವನ್ನೇ ಹೇಳಿ ಅದಕ್ಕೆ ಬಿಡಿ ಸಾಕು, ಅದು ಅಗ್ನಿಹೋತ್ರಕ್ಕೆ ಈಕ್ವಲ್ ಆಗುತ್ತೆ. ಇಷ್ಟು ಮಾಡಿದ್ರೇನೆ ಒಂದು ಮಂತ್ರ ಸಿದ್ಧ. ಎಷ್ಟೋ ಜನ ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ ಎಲ್ಲ ನಿತ್ಯ ಪಾರಾಯಣ ಮಾಡ್ತಾರೆ, ಆದರೆ ಪುನಶ್ಚರಣ ಆಗದೆ ಹೋದ್ರೆ ಅದು ಸಿದ್ಧಿಸೋದಿಲ್ಲ. ಆದ್ರೆ ಹೇಳುತ್ತೆ ಮೂಲಾಧಾರ ಚಕ್ರವೇ ಜಾಗೃತವಾಗುತ್ತೆ ಅಂತ. ಆದರೆ ಇನ್ನೂ ಜಾಗೃತ ಯಾರಿಗೂ ಹಾಗೆ ಇಲ್ವೇ? ಯಾಕೆ? ನಾವು ಪುನಶ್ಚರಣ ಮಾಡ್ತಿಲ್ಲ, ಸರಿಯಾದ ಉಪದೇಶ ಸಿಗ್ತಿಲ್ಲ, ಸರಿಯಾದ ಮಾರ್ಗ ಸಿಗ್ತಿಲ್ಲ ಅಂತ. ಅದರಿಂದ ಇದನ್ನು ನನಗೆ ನನ್ನ ಕರ್ತವ್ಯ. ಇಲ್ಲಿ ದೇವಸ್ಥಾನಕ್ಕೆ ಬಂದೆ, ಸುಮಾರು ನಾನು 2 ವರ್ಷದ ಹಿಂದೆನೇ ಇಲ್ಲಿಗೆ ಬಂದು ಭೇಟಿ ನೋಡಿದ್ದೆ ದೇವರಿಗೆ. ಆಗ ದೇವರಲ್ಲಿ ಅದ್ಭುತವಾದ ಶಕ್ತಿ ಅದು ನನಗೆ ಫೀಲ್ ಆಯಿತು. ಒಳಗಡೆ ಬಂದಿದ್ದ ತಕ್ಷಣ ಆ ಮಗನೇ ಎಲ್ಲಿಂದ ಬಂದೆ, ಬಾ 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 ಚೆನ್ನಾಗಿದ್ಯಾ ಅಂತ ಮಾತಾಡ್ದಂಗೆ ಆಯ್ತು. ಇದೇನಪ್ಪ ಇದು, ದೇವ್ರು ನೋಡಿ ನನ್ನ ನಗ್ತಾ ಇದ್ದೆ. ನನ್ನ ಮನಸ್ಸು ಆ ರೀತಿ ಇರ್ಬೋದು ಆ ಸಮಯ. ಒಳಗಡೆ ಹೋಗಿದ ತಕ್ಷಣ ಆ ದೇವಿ ತುಂಬ ಬಿಸಿ, ಸಿಕ್ಕಾಪಟ್ಟೆ ಶಾಖ, ಎಷ್ಟು ಕೋಪದಲ್ಲಿ ಇದ್ದಾಳೆ ಅಂತಂದರೆ, ಈ ಜ್ವಾಲಾಮಾಲಿನಿ ಯಾವ ರೀತಿ ಇರ್ತಾರೆ, ಜ್ವಾಲಾಮಾಲಿನಿ ಅಂದರೆ ಸದಾ ಕೈಯಲ್ಲಿ ಬೆಂಕಿ ಕೆಂಡ ಉರಿತಾ ಇರುತ್ತೆ, ನಾಲ್ಗೆಯಲ್ಲಿ ಉಸಿರಲ್ಲಿ ಈ ರೀತಿ ಹೊಗೆ ಬರ್ತಾ ಇರುತ್ತೆ. ಜ್ವಾಲಾಮಾಲಿನಿ ದೇವಾಲಯ ಎಲ್ಲಿದೆಯಪ್ಪ ಅನ್ನೋದಾದರೆ ಈ ಒಂದು ನಮ್ಮ ನೇಪಾಳ ವಿಷ್ಣು ದೇವಸ್ಥಾನ ಮುಕ್ತಿನಾಥಲ್ಲಿ ಜ್ವಾಲಾಮಾಲಿನಿ ದೇವಸ್ಥಾನ ಇದೆ ಮುಕ್ತಿನಾಥಲ್ಲಿ. ಅಲ್ಲಿ ಬೌದ್ಧಿಸ್ಟು ಈಗಲೂ ಪೂಜೆ ಮಾಡ್ತಿದ್ದಾರೆ. ಬುದ್ಧ ಕೂಡ ಬೇರೆ ಧರ್ಮ ಅನ್ಕೋಬೋದು, ಅವರು ನಮ್ಮ ಹಿಂದೂಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದೇ. ಅಲ್ಲಿ ಬೌದ್ಧಿಸ್ಟು ಪೂಜೆ ಮಾಡ್ತಾ ಇರ್ತಕ್ಕಂಥ ಜ್ವಾಲಾಮಾಲಿನಿ, ಆ ದೇವಿ ಉಸಿರಾಟ ಬೆಂಕಿ ಈಗಲೂ ಉರಿತಾನೇ ಇದೆ. ನೀವು ನೋಡ್ಬೋದು, ನೀರು ಹರಿತಾ ಇರುತ್ತೆ, ಆ ನೀರು ಜುಳ 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 ನಾದ ಹೋಗ್ತಿದೆ, ಜ್ವಾಲಾಮಾಲಿನಿ ವಿಗ್ರಹ ಕೆಳಗಡೆ ಹೋಗ್ತಿರುತ್ತೆ, ಬೆಂಕಿ ಉರಿತಾ ಇರುತ್ತೆ. ಜೋರಾಗಿ ಗಾಳಿ ಬಂದಾಗ ಆಫ್ ಆಗುತ್ತೆ, ಮತ್ತೆ ಹೋಗಲ್ಲಿ ಕ್ಯಾಂಡಲ್ ಸುಮ್ಮನೆ ಹಂಗೆ ತೋರಿಸ್ತಾರೆ, ಮತ್ತೆ ಅದು ಉರಿತಾನೇ ಇರುತ್ತೆ. ಜ್ವಾಲಾಮಾಲಿನಿ ಅಂತ ಸದಾ ಮೂಗಿನಲ್ಲಿ ಕಿವಿಗಳಲ್ಲಿ ಜ್ವಾಲೆಗಳಿಂದ ಬರ್ತಾ ಇರ್ತಲ್ಲ, ಅವಳು ಜ್ವಾಲಾಮಾಲಿನಿ ಅಂತ. ಆ ರೂಪದಲ್ಲಿ ದಗ 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 ಅಂತ ದೇವಿ ತುಂಬ ನಗ್ನಗ್ತಾ ತುಂಬ ಬಿಸಿಯಾಗಿದ್ಲು. ಹಾಗೆ ನಾನು ಸಂಕಲ್ಪ ಮಾಡಿದೆ, ಇಲ್ಲೊಂದು ಶ್ರೀಚಕ್ರ ಸ್ಥಾಪನೆ ಮಾಡಬೇಕು. ಆ ಒಂದು ಸಂಕಲ್ಪದ ಒಂದು ವಿಚಾರವೇನೋ ಈ ದಿನ ನನ್ನ ಭಾಗ್ಯ ದೊಡ್ಡದು ಅಂದ್ಕೊಳ್ತೀನಿ. ಅದಕ್ಕೆ ನಾನು ಬಂದು ಆ ಶ್ರೀಚಕ್ರ ಸ್ಥಾಪನೆ ಆಗೋದೇ ನಾನು ಇಲ್ಲಿಗೆ ಬಂದೆ. ಅದು ನಿಜವಾಗ್ಲೂ ನನ್ನ ಭಾಗ್ಯನೇ. ನನಗೆ ಆಗ ಇವ್ರಿಗೆ ಹೇಳ್ಬಿಟ್ಟು ಹೋದೆ, ಇಲ್ಲೊಂದು ಶ್ರೀಚಕ್ರ ಸ್ಥಾಪನೆ ಮಾಡಿ. ಎಲ್ಲ ಪಂಚಭೂತಗಳ ಶಕ್ತಿಗಳು ಶ್ರೀಚಕ್ರದಲ್ಲಿ ಅಡಗಿರ್ತಕ್ಕಂಥದ್ದು. ಶ್ರೀಚಕ್ರ ನಗರ ಅಂತ ಒಂದಿದೆ. ಶ್ರೀಚಕ್ರ ನಗರ ನಮ್ಮ ಭೂಲೋಕದಲ್ಲ, ಸತ್ಯಲೋಕಕ್ಕಿಂತ ಮೇಲ್ಭಾಗದಲ್ಲಿ ಶ್ರೀಚಕ್ರ ನಗರ, ಮತ್ತು ಪಾತಾಳ ಲೋಕದಲ್ಲಿ ಒಂದೊಂದನ್ನು ಹಂತವಾಗಿ ಎತ್ಕೊಳ್ಳೋದು ನೋಡಿ. ಅದು 9 ಸ್ಟೆಪ್ಸ್ಗಳಿರುತ್ತೆ ಮನುಷ್ಯನಿಗೆ, ನವರಂಧ್ರಗಳು. ಒಂದೊಂದು ಹಂತದಲ್ಲೂ ಆ ದೇವಿಯ ಶಕ್ತಿ ಇರ್ತಕ್ಕಂಥದ್ದು. ಶ್ರೀಚಕ್ರ ನಗರದಲ್ಲಿ ಇರ್ತಕ್ಕಂಥದ್ದು ನವಭವನವಗಳು ಅಂತ ಹೇಳ್ತೀವಿ. ಅದರಲ್ಲಿ ಇರ್ತಕ್ಕಂಥ ಚಕ್ರ ಅಂತ ವಿಶೇಷವಾದ ಚಕ್ರವನ್ನು ಸ್ಥಾಪನೆ ಆಗಿದೆ. ಮತ್ತೆ ಕಾಲಭೈರವ ಯಾಕೆ ಸ್ಥಾಪನೆ ಇಲ್ಲಿ ಮಾಡಬೇಕಾಯಿತು ಅನ್ನೋದಾದರೆ, ಇಲ್ಲಿ ಭೈರವನ ಒಂದು ಶಕ್ತಿ ಜಾಸ್ತಿ ಇತ್ತು. ಭೈರವನ ಶಕ್ತಿ ಜಾಸ್ತಿ ಅಂದರೆ ನಿಮ್ಗೆ ಗೊತ್ತಿದೆಯಾ? ಭೈರವ ಶಕ್ತಿ ಎಲ್ಲಿರುತ್ತೆ? ಸ್ಮಶಾನದಲ್ಲಿ ಇರುತ್ತೆ. ಆ ಒಂದು ಭೈರವನ ಶಕ್ತಿ ಸ್ಮಶಾನದಲ್ಲಿ, ನೀವೆಲ್ಲೂ ನಾಯಿ ಅಂದರೆ ಭೈರವ ಅಂತ ಹೇಳ್ತೀವಿ, ದತ್ತಾತ್ರೇಯ ಅಂತ ಹೇಳ್ತೀವಿ. ನಾಯಿ ರಾತ್ರಿ ಹೊತ್ತು ಕೂಗಾಡ್ತಾ ಇರ್ತಲ್ಲ, ಓ ಅಂತ ಕೂಗ್ತಾ ಇರುತ್ತೆ. ಆಗ ತಾವೇನು ಹೇಳ್ತೀರಿ? ಓ ನಾಯಿ ಅಳ್ತಾ ಇದೆ, ಕಿರ್ಚಾಡ್ತಿದೆ ಅಂತ ನಾವು ಅಷ್ಟು ಫೀಲ್ ಮಾಡ್ತೀವಿ. ಆದರೆ ಸ್ಮಶಾನದಲ್ಲಿ ಕೂಡ ರಾತ್ರಿ 12-1 ಗಂಟೆ ಕರೆಕ್ಟಾಗಿ ಓ ಅಂತ ಕಿರ್ಸ್ತಾ ಇರುತ್ತೆ. ನಿಜವಾಗ್ಲೂ ಅದು ಹಳೋದಲ್ಲ. ಸ್ಮಶಾನದಲ್ಲಿ ಇಲ್ಲಿರೋದು ಅಳ್ತಾ ಇದೆ, ಆದರೆ ಸ್ಮಶಾನದಲ್ಲಿರೋದು ಹಳೋದಲ್ಲ. ಅದು ಹೇಳೋದು ಹರ 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 ಮಹಾದೇವ್ ಅನ್ನತ್ತೆ. ನೀವು ಫೀಲ್ ಮಾಡ್ಬೇಕು, ಅದನ್ನು ತಿಳ್ಕೊಬೇಕಷ್ಟೇ. ಅದು ತರಂಗಗಳು ಕೂಡ ಹಾಗೆ ಬಿಡುತ್ತೆ. ಅಂತಂದರೆ ಸ್ಮಶಾನ ರುದ್ರ ನೀವು ಕೇಳಿರ್ತೀರಿ. ಸ್ಮಶಾನದಲ್ಲಿ ಯಾರಿರ್ತಾನೆ? ರುದ್ರವಿರ್ತಾನೆ. ರುದ್ರ ತಾಂಡವಾಡ್ತಾ ಇರುತ್ತೆ. ರುದ್ರನ ಒಂದು ಸ್ಥಾನ ಸ್ಮಶಾನ. ಅದಕ್ಕೆ ಅವನು ಸ್ಮಶಾನ ಬೂದಿಯನ್ನು ಕೊಟ್ಕೊಂಡಿರ್ತಾನೆ. ಇದಕ್ಕೆ ಸಾಕಷ್ಟು ಪುರಾಣ ಇದೆ. ದಕ್ಷ ಬ್ರಹ್ಮ ಮಗಳನ್ನೇ ಕೊಡಲ್ಲ ಅಂದ್ಬಿಟ್ಟ ಶಿವನಿಗೆ.
ನೀನು ಸ್ಮಶಾನ ರುದ್ರ, ನಿನ್ನ ಮೈಯೆಲ್ಲ ವಿಭೂತಿ ಬಳ್ಕೊಂಡು ನನ್ನ ಇಂಥ ಸುಂದರಿಯನ್ನು ನಿನ್ಗೆ ಹೆಂಗೆ ಕೊಟ್ಟು ಮದುವೆ ಮಾಡಲಿ ಅಂತ. ಅದೊಂದು ದೊಡ್ಡ ಕಥೆನೇ ನಡೆದಿದೆ. ಅದರಲ್ಲಿ ದೊಡ್ಡ ಯಾಗ ಆಯಿತು. ಅದನ್ನು 54 ಶಕ್ತಿಪೀಠಗಳು ಆಗಿದ್ದು, ಆ ಒಂದು ದಕ್ಷ ಬ್ರಹ್ಮ ಯಾಗನೇ ಭಗ್ನನೇ ಆಯಿತು. ಇದೆಲ್ಲ ಈ ಸಣ್ಣ ಸ್ಮಶಾನ ರುದ್ರ ಅಂತ ಹೆಸರಿಟ್ಟಿದ್ದಕ್ಕೆ ಅವನು ಇಡ್ತಕ್ಕಂಥದ್ದು ಸ್ಮಶಾನದಲ್ಲಿ. ಆ ನಾಯಿಗಳು ಅವನ ರೌದ್ರಾವತ ಅವನು ತಾಂಡ ಮಾಡ್ತಾನೆ ರಾತ್ರಿ 12-1 ಗಂಟೆಯಲ್ಲಿ ಭರತನಾಟ್ಯ. ಅದಕ್ಕೆ ನಟರಾಜ ಅಂತ ಆತನಿಗೆ ಹೆಸರು ಕೂಡ. ಹಾಗೆ ಆಡ್ತಿರ್ಬೇಕಾದ್ರೆ ಪ್ರತಿನಿತ್ಯ ಅದನ್ನ ನೋಡಿ ಸಂತೋಷದಿಂದ ನಾವು ಹೇಳ್ತೀವಲ್ಲ ಹರ 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 ಮಹಾದೇವ್ ಅಂತ, ಆ ನಾಯಿಗಳು ಅವರ ಧ್ವನಿದಲ್ಲಿ ಅದರ ಧ್ವನಿ ಹೇಗಿರುತ್ತೋ ಆ ರೀತಿ ಹರ ಹರ ಮಹಾದೇವ್ ಅನ್ನತ್ತೆ. ಒಂದು ಶುರುವಾಗಿದ್ದ ತಕ್ಷಣ ಮತ್ತೊಂದು ಶುರುವಾಗಿದ್ದ ತಕ್ಷಣ ಮತ್ತೊಂದು, ಕನಿಷ್ಠ ಪಕ್ಷ 40 ನಿಮಿಷಗಳ ಕಾಲ ಈ ರೀತಿ ಆಗತ್ತೆ. ನೀವು ಯಾವತ್ತಾದ್ರೂ ಸ್ಮಶಾನದ ಕಡೆ ಹೋದಾಗ ಆ ರೀತಿ ಕೃತ್ಯಕ್ಕೆ ಭಯಪಡೋ ಹಾಗಿಲ್ಲ. ಅವ್ರ ಜೊತೆ ನೀವು ಹರ ಹರ ಮಹಾದೇವ್ ಅಂತ ಹೇಳ್ಬೋದು. ನನಗೆ ಈ ಅನುಭವ ಎಲ್ಲ ಆಯಿತು ಅನ್ನೋದಾದರೆ, ನಾವು ಕಾಶಿಯಿಂದ ಅದೇ ಒಂದು ಉತ್ತರ ಭಾರತಗಳಲ್ಲಿ ಹಾಗೆ ಕೊನೆಯಲ್ಲಿ ಆ ಬಾರ್ಡ್ರಲ್ಲಿ ನಾವು ಹಾಗೆ ಮಾನಸ ಸರೋವರ ಯಾತ್ರೆ ನಡ್ಕೊಂಡು 6 ತಿಂಗಳ ಕಾಲ ಕರ್ಕೊಂಡು ಹೋಗಿದ್ದೆ. ಅವ್ರ ಜೊತೆಲಿ 6 ತಿಂಗಳ ಕಾಲ ಹೋಗಿದ್ದೆ ನಾನು. ಆಗ ಅವ್ರದ್ದು ಪದ್ಧತಿ ಏನಪ್ಪ ಅಂತಂದರೆ, ಯಾವ ಊರಲ್ಲಿ ಸ್ಮಶಾನ ಇರುತ್ತೋ ಅಲ್ಲಿ ಹೋಗಿ ಅವ್ರದ್ದೊಂದು ಕಪ್ಪು ಬಾವುಟ ಸಣ್ಣದು ಹೋಗಿ ಅಲ್ಲಿ ಇಟ್ಬಿಟ್ಟು ಬಂದ್ಬಿಡ್ತಾನೆ ಶಿಷ್ಯ ಬೆಳಗ್ಗೆನೆ. ನಾವು ನಡ್ಕೊಂಡು ಹೋಗೋಷ್ಟೊತ್ತಿಗೆ ಸಾಯಂಕಾಲ ಆಗೋದು. ಆ ಊರಿನವರು ಆ ಬಾವುಟವನ್ನು ಯಾರು ನೋಡಿರ್ತಾರೋ ಅದನ್ನ ನೋಡಿ ಊರಲ್ಲಿ ಹೋಗಿ ತಿಳಿಸ್ಬೇಕು. ಸಾಯಂಕಾಲ ಅವ್ರಿಗೆ ಊಟ ಉಪಚಾರ ಅವ್ರು ಏನೇನು ಬೇಕೋ ಎಲ್ಲವೂ ಆ ಸ್ಮಶಾನದಲ್ಲಿ ರೆಡಿ ಮಾಡಿರ್ತಾರೆ. ಆಗ ಇವರು ಹೋಗ್ತಾರೆ, ಅಲ್ಲಿ ಕೂತ್ಕೊಳ್ತಾರೆ, ಊಟ ಉಪಚಾರ ಎಲ್ಲವನ್ನ ಮಾಡಿಕೊಂಡು ರಾತ್ರಿ ಅಲ್ಲೇ ಮಲಗಿದ್ದು ಬೆಳಗ್ಗೆ ಆ ಸ್ಮಶಾನದ ಮಣ್ಣನ್ನು ತೆಗೆದು ಅದರಲ್ಲಿ ಹಿರಿಯ ಗುರುಗಳು ಅಂತ ಒಬ್ರು ಇರ್ತಾರೆ. ಆ ಸ್ಮಶಾನ ಮಣ್ಣನ್ನು ತೆಗೆದು ಆ ಊರ ಮೇಲೆ ಎರಚೆ ಹೋಗ್ತಾರೆ. ಆ ವರ್ಷ ಆ ಊರಲ್ಲಿ ಯಾವುದೇ ಥರದ ಕರ್ಮಕಾಂಡಗಳಿರೋದಿಲ್ಲ, ಒಂದು ರೋಗನೂ ಬರೋದಿಲ್ಲ, ಒಂದು ರುಜಿನಗಳಿರೋದಿಲ್ಲ, ಯಾವಾಗಲೂ ಫಸಲು ಕ್ಷಾಮ ಅನ್ನೋದೇ ಇರಲ್ಲ, ಅಲ್ಲಿ ಆರೋಗ್ಯವಂತರಾಗಿರ್ತಾರೆ. ಆಗ ಊರೂರು ಅದೊಂದು ದಾರಿ. ಯಾಕಂದ್ರೆ ಅವರೇ ಇವ್ರನ್ನ ಕಾಪಾಡ್ತಿರ್ತಕ್ಕಂಥ, ಅವ್ರು ಊಟ ಉಪಚಾರ ಕೊಡ್ತಿದ್ದಾರೆ, ಅದಕ್ಕೆ ಇವರು ಜಪಸಿದ್ಧಿಯನ್ನು ಅವ್ರು ಕೊಡ್ತಾರೆ. ಅದೇ ಯಾವ ಊರಿನಲ್ಲಿ ಅವರು ಆ ರೀತಿ ಮಾಡಿರಲ್ವೋ ನೋಡಿ ಸುಮ್ಮನೆ ಹಾಕ್ಬಿಟ್ಟಿದ್ರೆ ಆಗ ಅದೇ ಮಣ್ಣನ್ನು ತೆಗೆದು ಅಲ್ಲಿ ಹಾಕ್ಬಿಟ್ಟು ಹೋಗ್ತಾರೆ. ಬರೋಷ್ಟೊತ್ತಿಗೆ ಆ ಊರು ನದಿಗಳಲ್ಲಿ ಒಡ್ಕೊಂಡು ಹೋಗ್ಬಿಟ್ಟಿರುತ್ತೆ. ಅಂದರೆ ದಾರಿ ಇರಲ್ಲ, ಅಲ್ಲಿ ಯಾವಾಗಲೂ ನೀರು ಹರಿತಾನೆ ಇರುತ್ತೆ, ಹಿಮ ಕರಿಗೆ ಬರ್ತಾ ಇರ್ತಕ್ಕಂಥದ್ದು. ಆ ಊರೇ ಇರಲ್ಲ, ಅಲ್ಲಿ ಎತ್ತಂಗಡಿ ಬೇರೆ ಕಡೆ ಹೋಗ್ಬಿಟ್ಟಿರ್ತಾರೆ ಅಥವಾ ಊರೇ ಇರೋದಿಲ್ಲ ಅಲ್ಲಿ. ಆ ರೀತಿ ಆಗಿರುತ್ತೆ. ಇಂಥ ಅನುಭವಗಳು ನನ್ನ ಕಣ್ಣಾರೆ ನಾನು ನೋಡಿದ್ದೆ. ಅದಕ್ಕೆ ಹಣ್ಣು ತಿಂದವನಿಗೆ ರುಚಿ ಗೊತ್ತಾಗುತ್ತೆ, ಎಷ್ಟು ಹೇಳಿದ್ರು ಸಾಕಾಗಲ್ಲ ಅಂತ ಫಸ್ಟಲ್ಲೇ ಹೇಳಿದ್ದು. ಆಗ ಅವರು ಅಘೋರಿಗಳು ಆ ಒಂದು ಭೈರವನನ್ನು ಪೂಜೆ ಮಾಡ್ತಾರೆ, ಕಾಲಭೈರವನ್ನ, ಶಿವನನ್ನು. ಅಘೋರಿಗಳ ದೇವತೆ ಕಾಲಭೈರವ. ಅವ್ರು ಪೂಜೆ ಮಾಡ್ತಿರ್ಬೇಕಾದ್ರೆ ಆ ಸಮಯದಲ್ಲಿ ಆ ನಾಯಿಗಳು ಕೂಡ ಅವ್ರ ಜೊತೆಯಲ್ಲಿ ಸ್ವರ ಹೇಳೋದು ಹರ ಹರ ಮಹಾದೇವ್ ಅಂತ. ಆಗ ಅವ್ರ ಗುರುಗಳು ನನಗೆ ಹೇಳಿದ್ರು, ನೋಡಿ ನಾವು ನಮ್ಮ ಸ್ವರದಲ್ಲಿ ಎಷ್ಟು ಸ್ಪಷ್ಟವಾಗಿ ನಾವು ಮಾತಾಡಿ ಭಗವಂತನ ಹರ ಹರ ಮಹಾದೇವ್ ಅಂತ ಹೇಳ್ತೀವೋ ಅದು ಕೂಡ ಹರ ಹರ ಮಹಾದೇವ್ ಅಂತ ಅದು ಹೇಳ್ತಿದೆ. ಆದರೆ ನಮ್ಮ ಭಾಷೆ ಬೇರೆ, ಅದರ ಭಾಷೆ ಬೇರೆ, ಅದರ ಭಾಷೆಯಲ್ಲಿ ಅದು ಪೂಜಿಸ್ತಿದೆ. ಆದರೆ ಈ ಜನರು ಎಷ್ಟೋ ಜನ ತಪ್ಪು ತಿಳ್ಕೊಂಡಿದ್ದಾರೆ ಇದರ ಬಗ್ಗೆ ಅಂತಂದರೆ ಈ ವಿಧಾನದಲ್ಲಿ ತಿಳ್ಕೊಳ್ಳೋದು ಸಾಕಷ್ಟಿರುತ್ತೆ. ಆಲ್ರೆಡಿ ಭಗವಂತನ ಪೂಜೆ ತಾವೆಲ್ಲರೂ ಆಗಮಿಸಿದ್ರಿ, ನನಗೂ ಸಂತೋಷ ಆಯಿತು. ಇಷ್ಟೊತ್ತು ನೀವಿಲ್ಲಿ ಆಗಮಿಸಿದ್ದಕ್ಕೆ ನಿಮ್ಮ ಕುಟುಂಬಕ್ಕೆ ಆ ಚಂಡಿಕಾ ಯಾಗದ ಪರಿಪೂರ್ಣ ಪ್ರಭಾವ ನಿಮಗೆಲ್ಲರಿಗೂ ಸಿಕ್ಕಿ ಆ ದೇವಿಯ ಅನುಗ್ರಹ ನಿಮ್ಮನ್ನೆಲ್ಲ ಕೊಟ್ಟು ಕಾಪಾಡಲಿ. ಎಲ್ಲಿ ಏತಕ್ಕೆ ಯಾವುದನ್ನು ಎಷ್ಟು ಮಾತ್ರ ವರಪ್ರಸಾದನ ಕೊಟ್ಟು ಕಾಪಾಡಬೇಕು ಕಾಪಾಡಲಿ ಅಂತ ಹೇಳ್ತಾ ನಾನು ಈ ಭಾಷಣ ಮುಗಿಸ್ತಾ ಇದ್ದೀನಿ. ಹರ ಹರ ಮಹಾದೇವ್.